ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಸಂಸತ್ನಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಅಧಿವೇಶನದಲ್ಲಿ 3 ವಿಚಾರಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗ್ತಾ ಇದೆ. ಇಂದು ಮಧ್ಯಾಹ್ನ ಕೂಡ ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಬಾಲ್ಯವನ್ನ ಕೂಡ ನೆನಪಿಸಿಕೊಂಡ್ರು. ಜೊತೆಯಲ್ಲಿ ಇದೀಗ ಕೇಂದ್ರ ಸರ್ಕಾರ ಏನು ಮಂಡನೆ ಮಾಡೋದಕ್ಕೆ ಹೊರಟಿದೆ ಆ ವಿಚಾರಕ್ಕೆ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಅದರ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸರಿಯಾಗಿ ಈಗ ಅಮಿತ್ ಶಾ ಅವರು ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ದಾರೆ, ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಸ್ತುತವಾಗಿ ಏನ್ ನಡೀತಾ ಇದೆ ಅನ್ನುವ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಇಂದಿನ ಚರ್ಚಾ ವಿಷಯ ಡಿಲಿಮಿಟೇಷನ್ ವಾರ್. ಮಸೂದೆ ಅಂಗೀಕಾರ ಆಗೋದಕ್ಕೆ ಸರಳ ಬಹುಮತ ಅನ್ನೋದು ಬರಬೇಕು. ಯಾಕಂತ ಅಂದ್ರೆ 272ರಲ್ಲಿ ಎಲ್ಲೋ ಒಂದ್ ಕಡೆ 360ರಷ್ಟಾದ್ರೂ ಬರಲೇಬೇಕು ಬಹುಮತ. ಹಾಗಾದ್ರೆ ಏನ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ, ಏನೆಲ್ಲ ಆಲೋಚನೆಗಳಿದೆ, ಎಸ್ ಇಂದು ಲೋಕಸಭೆಯಲ್ಲಿ ಏನೆಲ್ಲ ಆಯ್ತು ಆ ಕುರಿತಾಗಿ ನೋಡ್ಕೊಂಡ್ ಬರೋಣ ಬನ್ನಿ. The first truth is that this is not a women's bill. This is nothing to do with the empowerment of women. There is a women's bill. It was passed in 2023 in this house itself. And my friends and teachers in the BJP said that it will be implemented in 10 years' time. That is the women's bill. This is an attempt to change the electoral map of India, using and hiding behind India's women. And actually it is a shameful act, because instead of giving them women's reservation, which is very easy to do and every single opposition person will support it right now, bring that old bill back right now and we will help you pass it for implementation from this second. Now, that is the women's bill. The first truth is that this is not a women's bill. This is nothing to do with the empowerment of women. There is a women's bill. It was passed in 2023 in this house itself. And my friends and teachers in the BJP said that it will be implemented in 10 के साथ होगी वो प्रस्ताव पारित। तो इसमें कोई भी कंफ्यूजन रखने की। पीयूष भाई क्या अपेक्षा रख रहे हो? ये जाति जनगणना की डिमांड नहीं कर रहे हैं, हमें उलझाना चाहते हैं। अब पीयूष भाई बेचारे भूले हैं, वो कहते हैं कि जाति जनगणना की घोषणा कर रहे ताली बजाओ, हम कर रहे हैं तो ये ताली नहीं बजाएंगे। उनको जाति जनगणना से कोई लेन देन नहीं है, उनको यहाँ बैठने से लेन देन है जो नहीं होने वाला है। भैया अभी मान्यवर, मैं फिर से एक बार 140 करोड़ की जनता के मन में किसी की भी प्रकार का भ्रांति कंफ्यूजन न हो, इसलिए स्पष्ट करना चाहता हूं कि नरेंद्र मोदी जी की कैबिनेट ने जाति जनगणना का जो निर्णय किया है वो कैबिनेट प्रस्ताव में 26 की जनगणना जाति के साथ कराने का निर्णय किया है। और मान्यवर, ಎಸ್, ನಾನು ಆಗ್ಲೇ ಹೇಳ್ದೆ, ಈ ಒಂದು ವಿಧೇಯಕನ ಮಂಡನೆ ಮಾಡಬೇಕು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ 2/3 ಅನ್ನೋದೇನಿದೆ ಅದು ಬರಲೇಬೇಕು, ಅದು ಅಗತ್ಯವಾಗಿ ಬರಬೇಕು. ಅಂದ್ರೆ 272ರ ಬದಲು 360ರಷ್ಟು ಮತವನ್ನ ಚಲಾವಣೆ ಮಾಡಬೇಕು ಸಂಸದರು. ಈಗ ಆಗಬೇಕು ಅಂದ್ರೆ 543 ಸದಸ್ಯ ಬಲದ ಲೋಕಸಭೆಯಲ್ಲಿ NDAಗೆ ಈಗ ಆಲ್ರೆಡಿ
ಇರುವಂತದ್ದು 293 ಸದಸ್ಯರ ಬಲ ಇದೆ. ಜೊತೆಯಲ್ಲಿ ಇಂಡಿಯಾ ಕೂಟಕ್ಕೆ 233 ಸದಸ್ಯರನ್ನ ಹೊಂದಿದೆ. ಈ ಒಂದು ಸಂದರ್ಭದಲ್ಲಿ ಏನಾಗಬಹುದು, ಯಾವ ರೀತಿಯಾದಂತಹ ಮತ ಚಲಾವಣೆ ಆಗುತ್ತೆ, 360 ಜನ ಆಗ್ತಾರಾ ಅಥವಾ ಗೈರಾದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ, ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ವಕ್ತಾರರಾಗಿ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿ ಉತ್ಕರ್ಷ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೆಡಿಎಸ್ ವಕ್ತಾರರಾಗಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉತ್ಕರ್ಷ ಅವ್ರ ಹತ್ರ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂದ್ರೆ ಒಡೆದಾಳುವ ನೀತಿಯನ್ನ ಫಾಲೋ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ನಾನು ಹೇಳ್ತಾ ಇರುವಂತದ್ದಲ್ಲ, ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಏನ್ ಹೇಳ್ತೀರಾ ಮೊದಲನೇದಾಗಿ? ಅಲ್ಲ, ಇದರಲ್ಲಿ ಒಡೆದಾಳುವಂತ ಅವಶ್ಯಕತೆ ಏನಿದೆ? ಮಹಿಳೆಯರಿಗೆ ಯಾವ 60 ವರ್ಷಗಳಿಂದ ಕಾಂಗ್ರೆಸ್ ಅವರು ಕೊಡಕ್ಕಾಗದೇ ಇರತಕ್ಕಂಥ ಒಂದು ಅಧಿಕಾರವನ್ನ 33% ಮಹಿಳಾ ಮೀಸಲಾತಿ ಮುಖಾಂತರ ಅವರು ಕೊಡುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಒಡೆದು ಆಳುವಂಥ ನೀತಿ ಎಲ್ಲಿಂದ ಬರ್ತದೆ? ಯಾವ ಮಹಿಳೆಯರಿಗೆ ಬರೀ ಇವತ್ತು ಕಾಂಗ್ರೆಸ್ ಅವ್ರು ನೋಡಿ, ಇವತ್ತು ನಾನು ರಾಹುಲ್ ಗಾಂಧಿ ಅವ್ರು ಮಾತಾಡೋದನ್ನ ನೋಡ್ತಾ ಇದ್ದೆ. ನೀವು 2 ಬಿಲ್ಗಳನ್ನು ಪಾಸ್ ಮಾಡಕ್ಕೆ ನಾನು ಬಿಡೋದೇ ಇಲ್ಲ, ನಾವು ಬಿಡೋದಿಲ್ಲ ಅಂತ ಬಹಳ ಜೋರಾಗಿ ಅವರು ಮಾತಾಡ್ತಾ ಇದ್ರು. ಬಹುಶಃ ಅವ್ರಿಗೆ ಯಾವಾಗಲೂ ಕೂಡ ಮಾಹಿತಿ ಕೊರತೆ ಇದ್ದೇ ಇರುತ್ತೆ ಬಿಡಿ ರಾಹುಲ್ ಗಾಂಧಿ ಅವ್ರಿಗೆ. ಹಾಗಾಗಿ ಇವತ್ತು ಇಡೀ ದೇಶದ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಮಹಿಳೆಯರು ಈ ಒಂದು ನಾರಿ ಶಕ್ತಿ ವಂದನ್ ಅಧಿನಿಯಮ ಒಂದು ಬಿಲ್ಲನ್ನು ಸ್ವೀಕಾರ ಮಾಡ್ತಾ ಇದ್ರೆ, ಇಲ್ಲಿ ಕಾಂಗ್ರೆಸ್ನವ್ರು ಅದೇ ಬಿಲ್ಲಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಯಾರು ಈ ದೇಶದ ಮಹಿಳೆಯರಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಹಿಳಾ ವಿರೋಧ ಮನಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿದೆ ಅಂತ. ಆಮೇಲೆ ಕಾಂಗ್ರೆಸ್ನ ನೀವು 2024ರಲ್ಲಿ ಲೋಕಸಭಾ ಇದಕ್ಕೆ ನಿಂತಂಥ ಸಂದರ್ಭದಲ್ಲಿ ಟಿಕೆಟ್ ಕೊಡಬೇಕಾದ್ರೆ ಕ್ರೈಟೇರಿಯಾ ಏನಿತ್ತು ಅಂತಂದ್ರೆ ಮಿನಿಸ್ಟರ್ ಮಕ್ಳಿಗಷ್ಟೇ ನಾವು ಟಿಕೆಟ್ ಕೊಡ್ತೀವಿ ಅಂತ. ಹಾಗಾಗಿ ಪಾಪ ಕಾರ್ಯಕರ್ತರಿಗೆ ಅಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ನಾಯಕರಿಗೆ ಯಾವುದೋ ಒಂದು ರೀತಿಯ ಅನ್ಕಂಫರ್ಟಬಲ್ ಫೀಲಿಂಗ್ ಇರಬೇಕೇನೋ. ಇದು ಮಹಿಳಾ ಮೀಸಲಾತಿ ಬಂದ್ಬಿಟ್ರೆ ಕಾರ್ಯಕರ್ತರು ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ, ನಮ್ಮ ಮಕ್ಕಳಿಗೆ ಎಲ್ಲಿ ಏನಾಗೋದಿಲ್ಲ ಅಂತ ಕಾಂಗ್ರೆಸ್ನ ನಾಯಕರಿಗೆ ಇರಬೇಕು. ಹಾಗಾಗಿ 33% ಏನಿವತ್ತು ಮಹಿಳಾ ಮೀಸಲಾತಿ ಕಳೆದ 60 ವರ್ಷಗಳಿಂದ ಯಾವ ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕಾಗಿರ್ಲಿಲ್ಲ, ಅದನ್ನಿವತ್ತು ಬಿಜೆಪಿ ಮಾಡ್ತಾ ಇದೆ. 21ನೇ ಶತಮಾನದ ಅತ್ಯಂತ ದೊಡ್ಡ ಮಹತ್ವವಾದಂಥ ಒಂದು ನಿರ್ಣಯ ಇದು. ಯಾರು ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ಅವರು ಮಹಿಳಾ ವಿರೋಧಿಗಳು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತದು ಬಹಳ ಸ್ಪಷ್ಟವಾಗಿ ಸದನದಲ್ಲಿ ರಾಹುಲ್ ಗಾಂಧಿ ಮತ್ತು ಇಡೀ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿ ಅನ್ನುವಂಥದ್ದು ನಿರೂಪಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಡಿಲಿಮಿಟೇಷನ್, ಯಾಕೆ ಈ ಹಿಂದೆ ನೀವು ಡಿಲಿಮಿಟೇಷನ್ ಮಾಡಿಲ್ವಾ? 2011ರಲ್ಲಿ ಅದಕ್ಕೆ ಹಿಂದೆ ನೀವು ಡಿಲಿಮಿಟೇಷನ್ ಮಾಡಿಲ್ವಾ? ಪಾಪ್ಯುಲೇಷನ್ ಸೆನ್ಸಸ್ ಮಾಡೇ ಇಲ್ವಾ? ಅವಾಗೇನು ಅನ್ಯಾಯ ಆಗೋಯ್ತಾ? ನೋಡಿ, ಚುನಾವಣೆ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಇದು ಇಟ್ಕೊಂಡು ನೀವು ಪ್ರತಿಯೊಂದು ಜನಸಾಮಾನ್ಯರ ಪರವಾಗಿ ತರ್ತಕ್ಕಂಥ ಬಿಲ್ಗಳನ್ನು ವಿರೋಧ ಮಾಡ್ತೀರಾ ಅಂತಂದ್ರೆ ನೋಡ್ತಾ ಇರ್ತಕ್ಕಂಥ ಜನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಮಹಿಳಾ ವಿರೋಧಿ ಮನಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಡಿಲಿಮಿಟೇಷನ್ ಮಾಡ್ತಾ ಇದ್ರೆ ಯಾವ ರೀತಿ ನೀವು ವಿರೋಧ ಮಾಡ್ತಾ ಇದೀರ ಅನ್ನುವಂಥದ್ದು ಸಾಬೀತಾಗಿದೆ ಇವತ್ತು. ಎಸ್ ಉತ್ಕರ್ಷ ಸರ್, ನಾನು ಪುಷ್ಪಾ ಮಂಜುನಾಥ್ ರೆಡ್ಡಿ ಹತ್ರ ಹೋಗ್ತೀನಿ ಏಕದಮ್. ಯಾಕಂತ ಅಂದ್ರೆ ಇವಾಗ ತಾನೇ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಮಹಿಳಾ ವಿರೋಧಿ ಅಂತ. ಕಾಂಗ್ರೆಸ್ ವಕ್ತಾರರಾಗಿ ಇವಾಗ ಬಂದಿರುವಂತದ್ದು ಮಹಿಳೆಯವರು. ಹಾಗಾಗಿ ನಾನು ನಿಮ್ಮ ಹತ್ರನೇ ಹೇಳ್ತೀನಿ, ಹೌದು ನೀವು ಮಹಿಳಾ ವಿರೋಧಿಯನ್ನ ಮಾಡ್ತಿದ್ದೀರಾ. ಹಾಗಾದ್ರೆ ಮಹಿಳಾ ಮೀಸಲಾತಿ ನಿಮಗೆ ಬೇಡ್ವಾ? 33% ನಿಮಗೆ ಬೇಡ್ವಾ? ಅದನ್ನ ವಿರೋಧ ಪಡಿಸ್ತೀರಾ? ಸರ್ ಹೇಳ್ತಾ ಇರುವಂತದ್ದು ಏನ್ ಆನ್ಸರ್ ಮಾಡ್ತೀರಾ? ಮೇಡಮ್, ಇದು ಜಸ್ಟ್ ಕ್ರೆಡಿಟ್ ಗೇಮ್ ಅಂತ ಹೇಳ್ಬೋದು ಬಿಜೆಪಿ ಅವರದು. ನೋಡಿ, ಮಹಿಳಾ ಮೀಸಲಾತಿಯನ್ನ ಈ ಮೊದಲು ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಗ್ರಾಮ ಪಂಚಾಯಿತಿ, ಪಂಚಾಯತ್ ರಾಜ್, ನಗರಸಭೆ, ಈ ಎಲ್ಲ ಕಡೆ ನಾವು ಅವತ್ತಿನ ದಿವಸ 15 ಲಕ್ಷ ಮಹಿಳಾ ಪ್ರತಿನಿಧಿಗಳು ಇವತ್ತು ಈ ರಿಸರ್ವೇಶನ್ ನಲ್ಲಿ ಅಧಿಕಾರವನ್ನ ಪಡ್ಕೊಂಡಿದ್ದಾರೆ ಭಾರತ ದೇಶದಲ್ಲಿ. ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು. ಕಾಂಗ್ರೆಸ್ ಅವರಿಗೆ ಮಹಿಳಾ ಆಯೋಗ ಸೇರಿದಂತೆ, ವರದಕ್ಷಿಣೆ ಕಾಯ್ದೆಗಳು ಸೇರಿದಂತೆ, ಹೆಣ್ಣಿನ ಭದ್ರತೆಗೆ ಸಂಬಂಧಪಟ್ಟ ಅನೇಕ ಕಾಯ್ದೆಗಳನ್ನ ತಂದವರು ಕಾಂಗ್ರೆಸ್ನವರು. ಇವತ್ತಿನ ದಿವಸ ಬಿಜೆಪಿ ಅವರು ಏನೇ ಹೇಳ್ಕೋಬಹುದು, ಕಾಂಗ್ರೆಸ್ ಮಾಡಿರುವಂತಹ ಯೋಜನೆಗಳನ್ನ ಮರುನಾಮಕರಣ ಮಾಡೋದಷ್ಟೇ ಅವರ ಒಂದು ಕ್ರೆಡಿಟ್ ಗೇಮ್. ಇಲ್ಲೂ ಅಷ್ಟೇ ನೋಡಿ, ಒಂದು ಈ ಡಿಲಿಮಿಟೇಷನ್ ಒಂದು ಪ್ರೋಸೆಸ್ ಇರುತ್ತೆ. ಮೊದಲಿಗೆ ಡಿಲಿಮಿಟೇಷನ್ ಮಾಡಬೇಕು, ಜನಗಣತಿ ಮಾಡಬೇಕು, ಆಮೇಲೆ ಜಾತಿ ಗಣತಿ ಮಾಡಬೇಕು, ಅದಾದ್ಮೇಲೆ ಮೀಸಲಾತಿ ಇವರಿಗೆ ನಾವು ರಾಜ್ಯಸಭೆಯಲ್ಲಿ ಆಲ್ರೆಡಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಈ ಬಿಲ್ನ ಪಾಸ್ ಮಾಡಿದ್ದಾರೆ. ನಮಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ಪಾಸ್ ಆಗಲಿಲ್ಲ. ಈ ಮೊದಲು ಸಾಕಷ್ಟು PV ನರಸಿಂಹರಾಯರ ಕಾಲದಲ್ಲಿರ್ಬೋದು, ರಾಜೀವ್ ಗಾಂಧಿ ಅವರ ಕಾಲದಲ್ಲಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿರಬಹುದು, ಸಾಕಷ್ಟು ಈ ಮೀಸಲಾತಿಗಳ ಬಗ್ಗೆ ಬಿಲ್ಲುಗಳನ್ನ ಪಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಇದನ್ನ ಮಾಡಿದ್ರು. ಅದಾದ ಮೇಲೆ ಈಗ ಬಿಜೆಪಿ ಅವರು ಈ ಮೊದಲು 2 ಸರಿ ಲೋಕಸಭಾ ಚುನಾವಣೆಗಳನ್ನ ಎದುರಿಸಿದ್ರು. ಅವಾಗ ಯಾಕೆ ನಾರಿ ವಂದನ್ ಮಾಡ್ಲಿಲ್ಲ?
ನಾರಿ ವಂದನ್, ನಾರಿ ಇವ್ರೇನ್ ಮೇಡಮ್ ಹೆಸರಿಟ್ಕೊಂಡ್ರೆ ನಾರಿ ಶಕ್ತಿ ವಂದನ. ಈ ಮಾತು ಹೇಳೋದಕ್ಕೆ ಇವರಿಗೆ ನಾಚಿಕೆ ಆಗ್ಬೇಕು ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಮಣಿಪುರದಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲಾಗಿ ರೋಡ್ಗಳಲ್ಲಿ ಎಳ್ದಾಡ್ತಾರೆ, ಇವತ್ತು ಸಹ ಅಲ್ಲಿ ಅಷ್ಟು ಗಲಾಟೆ ಆಗ್ತಿದೆ. ಅಲ್ಲಿ ನಾರಿ ವಂದನ್ ಇಲ್ವಾ ಇವ್ರಿಗೆ? ನಿರ್ಭಯ ಕೇಸಲ್ಲಿ ಒಂದು ನಿರ್ಭಯ ನಿಧಿ ಅನ್ನೋ ಒಂದು ಇದನ್ನ ತಂದ್ವಿ ನಾವು, ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರು, ನಿಮಗೆ ನೆನಪಿರ್ಬೋದು ಎಷ್ಟು ದೊಡ್ಡದಾಗಿ ಒಂದು ಕೇಸ್ ಆಯ್ತು. ಅವತ್ತಿನ ದಿವಸ ಹೆಣ್ಣಿಗೆ ಭದ್ರತೆಯನ್ನ, ಸಾಮಾಜಿಕ ಭದ್ರತೆಯನ್ನ ಒದಗಿಸಬೇಕು, ದೌರ್ಜನ್ಯಗಳು ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಹೆಣ್ಣು ಮಕ್ಕಳ ಪರವಾಗಿ, ಹೆಣ್ಣು ಮಕ್ಕಳಿಗಾಗಿ ಇವತ್ತು ನೋಡಿ ಗೃಹಲಕ್ಷ್ಮಿ ಮಹಿಳಾ ಸಬಲೀಕರಣಕ್ಕಾಗಿ ತಂದಂತಹ ಗೃಹಲಕ್ಷ್ಮಿ ಇರ್ಬೋದು, ಹಾಗೆ ಶಕ್ತಿ ಯೋಜನೆ ಇರ್ಬೋದು, ಇವತ್ತು ಸಹ ನಮ್ಮ ಕಾಂಗ್ರೆಸ್, ಅದಲ್ಲದೆ ನಮ್ಮ GBA ಸರ್ಕಾರದ GBAಯಲ್ಲಿ ನಮ್ಮ KPCC ಅಧ್ಯಕ್ಷ DK ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, GBAಯಲ್ಲಿ 50% ರಿಸರ್ವೇಶನ್ ತರ್ತೀವಿ ಅಂತ ಹೇಳಿದ್ರು. ಸೊ ಇವ್ರು ಇನ್ನೂ ನಾವು ಮಾಡಿರುವ ಯೋಜನೆಗಳನ್ನ ಮರುನಾಮಕರಣ ಮಾಡಕ್ ಮೊದಲೇ ನಾವು ಕರ್ನಾಟಕದಲ್ಲಿ GBAಯಲ್ಲಿ 50% ಕೊಡ್ತೀವಿ ಅಂತ ಹೇಳಿದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತೇ ಅಲ್ಲ, ರಾಜೀವ್ ಗಾಂಧಿ ಕಾಲದಿಂದಲೂ ಸಹ ಈ ರಿಸರ್ವೇಶನ್ಗಳನ್ನ ಕೊಟ್ಟಿದೆ. ಇವತ್ತಿನ ದಿವಸ ಎಷ್ಟೋ ಜನ ಮಹಿಳೆಯರು ಈ ಮೀಸಲಾತಿಯನ್ನ ಒಳಗೊಂಡಂತೆ ತಮ್ಮ ಒಂದು ಅಸ್ತಿತ್ವವನ್ನ ಇಟ್ಕೊಂಡಿದ್ದಾರೆ. ಅದಲ್ಲದೆ ಈಗ ನೋಡಿ ಡಿಲಿಮಿಟೇಷನ್ ಅಂತ ಬಂದಾಗ ಇವ್ರು ಹೇಳ್ತಿದ್ರು, ಏನು ಡಿಲಿಮಿಟೇಷನ್ನು ನಾವು ಏನೋ ಒಂದು ಅಚೀವ್ ಮಾಡಕ್ ಹೋಗಿದೀವಿ. ಹೇಗೆ ಅಂದ್ರೆ ಮೇಡಮ್, ಉತ್ತರ ಭಾರತದಲ್ಲಿ ಬಿಹಾರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಈ ರಾಜ್ಯಗಳನ್ನ ತಗೊಂಡ್ರೆ ಇಲ್ಲಿ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿದೆ. ಇಂದಿರಾ ಗಾಂಧಿ ಅವರು ಹೇಳಿದಾಗ ನಾವು ಜಾತಿ ಗಣತಿಯನ್ನ ಸಾಧಿಸ್ತೀವಿ ಅಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಕಡಿಮೆ, ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸ್ತೀವಿ, ಅದನ್ನ ಫಾಲೋ ಮಾಡಲಿಲ್ಲ. ಸೊ ಅವಾಗ ಏನಾಯ್ತು, ಅಲ್ಲಿ ಆಟೋಮೆಟಿಕ್ ಆಗಿ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇದೆ, ಈ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದೆ. ಈಗ ಲೋಕಸಭಾ ಕ್ಷೇತ್ರಗಳನ್ನ ತಗೊಂಡಾಗ ಉತ್ತರ ಭಾರತದಲ್ಲಿ 5 ರಾಜ್ಯಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕ್ಷೇತ್ರಗಳು ಅಲ್ಲೇ ಬರುತ್ತೆ. ದಕ್ಷಿಣದ ಒಂದು ಪ್ರಾತಿನಿಧ್ಯ ತನ್ನ ಅಸ್ತಿತ್ವವನ್ನೇ ರಾಜಕೀಯವಾಗಿ ಕಳ್ಕೊಳ್ಳುತ್ತೆ, ತನ್ನ ಹಕ್ಕನ್ನೇ ಕೇಳಕ್ಕಾಗಲ್ಲ. ಇವತ್ತೇ ನಾವು ತೆರಿಗೆ ಹಣೆಗಾಗಿ ಪ್ರತಿನಿತ್ಯ ದಕ್ಷಿಣ ರಾಜ್ಯಗಳು ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಕರ್ನಾಟಕ ಇವತ್ತು ನಾವು ಅವ್ರ ಹತ್ರ ಒಂದು ಕೇಳ್ಕೊಳ್ಳೋ ಪರಿಸ್ಥಿತಿ ನೋಡಿ. GDP 30%, ದೇಶಕ್ಕೆ ನಮ್ದು 30% ಕೊಡುಗೆ ಇದೆ. ಇವತ್ತು ನಮಗೆ ಏನು ಒಂದು ಇದನ್ನ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದವರು. ಪುಷ್ಪ ಮಂಜುನಾಥ್ ರೆಡ್ಡಿ ಮೇಡಮ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ನಾನು JDS ವಕ್ತಾರರ ಹತ್ರ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತೀನಿ. ಸರ್, ಮಾಜಿ ಪ್ರಧಾನಿ HD ದೇವೇಗೌಡರು ಇದ್ದಂತಹ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಗೆ ಮೊದಲು ಶ್ರಮಿಸಿದಂಥವ್ರು. ಈ ಒಂದು ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿನ ಇದೀಗ ಕೇಂದ್ರ ಸರ್ಕಾರ 33% ಅಂತ ಹೇಳ್ತಿದ್ದೀರಿ. ನಿಮ್ಮ ನಿಲುವೇನು ಈ ಒಂದು ಸಂದರ್ಭದಲ್ಲಿ? ಯಾಕಂತ ಅಂದ್ರೆ ದೇವೇಗೌಡರು ಇದ್ದಂತಹ ಸಂದರ್ಭದಲ್ಲಿ ಅದಕ್ಕಾಗಿ ಶ್ರಮಿಸಿದಂಥವ್ರು ಇವಾಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಏನ್ ಹೇಳ್ತೀರಾ? ಕಾಲಕ್ಕೂ ನಮಗೆ ಸರಿಸುಮಾರು 75 ವರ್ಷಗಳ ಸ್ವತಂತ್ರ ಬಂದ ನಂತರ ಕಾಲಕ್ಕೂ ಬದಲಾವಣೆಗಳು ಅಂತಕ್ಕಂಥದ್ದು ಜಗದ ನಿಯಮ. ನಾವು ಬದಲಾವಣೆಗಳ ಪ್ರಕಾರ ಅನುಗುಣವಾಗಿ ಆಮೇಲೆ ನಾವೇನು ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ದೇಶಗಳಿದ್ದೀವಿ, ನಮ್ಮಲ್ಲೂ ಕೂಡ ಸಾಕಷ್ಟು ನಾವು ಕೆಲವು ತಿದ್ದುಪಡಿಗಳನ್ನ ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ರು. ಅವರು ಸ್ಪಷ್ಟವಾಗಿ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಲಿಲ್ಲ. ಅವ್ರು ನಾವು ಪರ ಇದ್ದೀವಿ ಇಲ್ಲ ವಿರೋಧವಾಗಿದ್ದೀವಿ. ಅವರೊಂದ್ಸತಿ ಹೇಳ್ತಾರೆ ನಾವು ಇದಕ್ಕೆಲ್ಲ ಪೂರಕವಾಗಿ ಸ್ಥಳೀಯ ಸಂಸ್ಥೆಗಳು ಕೊಟ್ಟಿದ್ದೀವಿ ಅಂತಾರೆ, ಕೇಂದ್ರದಲ್ಲಿ ವಿರೋಧ ಅಂತಾರೆ. ಅವರ ದ್ವಂದ್ವ ನಿಲುವು ಏನು ಅಂತಕ್ಕಂಥದ್ದು ಸ್ಪಷ್ಟಪಡಿಸಲಿಲ್ಲ ಅವರು. ನಂಬರ್ 1. ನಂಬರ್ 2, ಇವತ್ತು ಉದಾಹರಣೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಕಾನೂನು ತಿದ್ದುಪಡಿಗಳು ಸಾಕಷ್ಟು ನಡೆದಿರ್ತಕ್ಕಂಥ, ಅವ್ರ ಕಾಲದಲ್ಲಿ ಹೆಚ್ಚು ನಡೆದಿರ್ತಕ್ಕಂಥದ್ದು ಅನೇಕ ತಿದ್ದುಪಡಿಗಳು ಮಾಡಿದ್ದಾರೆ. ಇವತ್ತು ಈ ಕಾಲಕ್ಕೆ ಅನುಗುಣವಾಗಿ ಉದಾಹರಣೆಗೆ ಮೇಡಮ್ ಒಂದು ಮಾತು ಹೇಳ್ತಾ ಇದ್ದೀನಿ. ಇವು ಸನ್ಮಾನ್ಯ ನಮ್ಮ ಸಂವಿಧಾನ ಶಿಲ್ಪಿಗಳು ಒಂದು ಮಾತನ್ನು ಹೇಳ್ತಾರೆ, ಎಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಸರಿಸಮಾನಂತ ಹಕ್ಕುಗಳನ್ನು ಕೊಡ್ತೀವಿ, ಆ ದೇಶ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗೋದಿಕ್ಕೆ ಒಂದು ಪೂರಕವಾಗಿರುತ್ತೆ. ಅವರು ಮೊದಲನೇ ದಿನ ಲೋಕಸಭೆಯಲ್ಲಿ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಇದನ್ನೇ ಹೇಳ್ತಾರೆ, ಖಂಡಿತ ನಾವು ಯಾವಾಗ ಮಹಿಳೆಯರಿಗೆ ಖಂಡಿತ ಒಂದು ಪ್ರಾಶಸ್ತ್ಯವನ್ನ ಕೊಡ್ತೀವಿ ಆವಾಗ ಆಟೋಮೆಟಿಕ್ ಆಗಿ ಭಾರತ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ನಾವು ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಪ್ರಧಾನಿ ಮೀಸಲು ಅವ್ರ ಹಕ್ಕದು, ಅವ್ರ ಮೀಸಲು ಅಂತಕ್ಕಂಥ ಅವ್ರ ಹಕ್ಕದು. ಯಾಕೆ ಅಂತಂದ್ರೆ ಇವತ್ತು ಎಲ್ಲಾ ವಿಚಾರಗಳಲ್ಲೂ ಕೂಡ ಅವರು ನಮ್ಮ ಜೊತೆಲಿ ಸರಸಮವಾಗಿನೇ ಎಲ್ಲಾ ವಿಚಾರದಲ್ಲೂ ಕೂಡ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳ್ತಿದ್ದೀನಿ. ಈಗ 33% ಅಂತ ಒಂದು ಮಾತನ್ನ ನಾನು ಉದಾಹರಣೆಗೆ ಅವ್ರಿಗೆ GBA ವಿಷಯ ಮಾತಾಡ್ತಾ ಇದ್ರು. ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ನಾವು GBA ಅಂತಕ್ಕಂಥ ಒಂದು ವಿಚಾರ ಮುಂದಿಗೆ ಬಂದ ನಂತರ ಬನ್ನಿ ಒಂದಿನ ತಮ್ಮ ಮಾಧ್ಯಮದವರು ತಮ್ಮ ಕ್ಯಾಮ್ನ ತಗೊಂಡು ಪಕ್ಷಕ್ಕೆ ಎಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ಮುಂದಿಗೆ ಬರ್ತಾ ಇದ್ದಾರೆ. ಮೊದಲೊಂದು ಹೆಣ್ಮಗಳು ಸಂತೋಷ, ಇನ್ನೂ ಒಳ್ಳೇದೇನೆ. ನಾನು ಅದನ್ನೇ ಹೇಳ್ತಾ ಇರೋದು, ಅದನ್ನೇನೆ ಈಗ ಮತ್ತೆ ನೀವು ಹೇಳ್ತಾ ಇದ್ದೀರಾ. ನಾವು ಇಷ್ಟು
ಇಷ್ಟು ದಿನ ಅವ್ರನ್ನೆಲ್ಲೋ ಒಂದು ರೀತಿ ಗೌಪ್ಯವಾಗಿ ಎಲ್ಲೋ ಒಂದು ರೀತಿ ಒಂದು ಹೆಣ್ಣುಮಗಳು ಅಂತಂದ್ರೆ ಮನೆಗೆ ಮಾತ್ರ ಸೀಮಿತ ಅಂತಕ್ಕಂಥ ಒಂದು ವಿಚಾರಕ್ಕೆ ಇಟ್ಟಿದ್ದೀವಿ ಅನ್ನೋದು ಕೆಲವು ಹಿಂದಿನ ಸರ್ಕಾರಗಳು ಈ ದೇಶ ಸ್ವತಂತ್ರ, ನಾನು ಒಂದು ಪದ ಬಳಕೆ ಮಾಡಿದ್ದೀನಿ, ದೇಶಕ್ಕೆ ಸ್ವತಂತ್ರ ಬಂದ ನಂತರ ದೀರ್ಘಕಾಲವಾಗಿ ದೇಶವನ್ನು ಆಳಿದ್ರಲ್ಲ ಮಹಾನುಭಾವರು, ತುಳಿದಲ್ಲೇ ಇಟ್ಕೊಂಡಿದ್ರು. ಯಾಕೆ ಅಂತಂದ್ರೆ ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಂಡಿದ್ರು ಅವ್ರನ್ನಷ್ಟೇ, ಅವ್ರನ್ನೆಲ್ಲೂ ಮುಂದೆ ತರಲಿಲ್ಲ. ಇವತ್ತು ಬದಲಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ಜನಗಣತಿ ಪ್ರಕಾರ 4 ಬಾರಿ ಜನಗಣತಿಗಳು ಆಗಿದೆ. ಇವತ್ತಿನ ಜನಗಣತಿ ಪ್ರಕಾರ ನಮ್ಮ ಮಿತ್ರರು ಕೂಡ ಕಾಂಗ್ರೆಸ್ ವಕ್ತಾರರು ಕೂಡ ಒಪ್ತಾರೆ ಅಂತಕ್ಕಂಥದ್ದು ಹೇಳ್ತೀನಿ. ಬೆಂಗಳೂರಲ್ಲಿ 3 ಕ್ಷೇತ್ರ ಇದೆ ಮೇಡಮ್, 25-28 ಲಕ್ಷ ಜನಸಂಖ್ಯೆ ಇದೆ ಒಂದು ಕ್ಷೇತ್ರಕ್ಕೆ. 28 ಲಕ್ಷ ಜನ. ಹಾಗೆ ಒಬ್ಬ ಪ್ರತಿನಿಧಿ 28 ಲಕ್ಷ ಜನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು? ಮರುವಿಂಗಡಣೆ ಆಗ್ತಾ ಇರ್ತಕ್ಕಂಥದ್ದು ಇವತ್ತು. ಒಂದು ನಿಮಿಷ, ಆಡಳಿತದಲ್ಲಿ ಎಷ್ಟು ಸೂಕ್ತ ಅಂತಂದ್ರೆ ಅಭಿವೃದ್ಧಿ ಪಥವಾಗಿ ನಾವು ಏನಾದ್ರೂ ಮಾಡಬೇಕು ಅನ್ನೋದು. ಈಗ 360 ವಾರ್ಡ್ ಮಾಡಿದ್ರಪ್ಪ, ಯಾಕೆ ಮಾಡಿದ್ರೆ? ಹಾಗಾದ್ರೆ ಡಿಲಿಮಿಟೇಷನ್ ಯಾಕೆ ತಗೊಂಡ್ಬಂದ್ರು? ಯಾಕೆ 22,000 46,000 35,000 22,000 ಯಾಕೆ ತಗೊಂಡ್ಬಂದ್ರು? ಆಡಳಿತ ಸೂಕ್ತವಾಗಿರ್ಬೇಕು. 100 kg ಒಬ್ರು ಎತ್ಕೊಂಡು ಹೋಗ್ಬಾರ್ದು. ಒಬ್ಬೊಬ್ರಿಗೆ 1 kg ಹೆಗಲ ಮೇಲೆ ಹಾಕಿದ್ರೆ ಅದನ್ನ ತಗೊಂಡು ಓಡಬಹುದು. ಎಸ್ ಸರ್, ನೀವ್ ಹೇಳಿದ್ ಕರೆಕ್ಟ್. 100 kg ಒಬ್ರೇ ಎತ್ಕೊಂಡು ಹೋಗ್ಬಾರ್ದು, ಒಬ್ರೊಬ್ರಿಗೆ ಇದನ್ನ ಮಾಡ್ಬೇಕು. ಬಟ್ ಏನಂತ ಅಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಮನೆಯಲ್ಲಿ ಯಾರೋ ಒಬ್ರು ದುಡಿಯೋರು ಇರ್ತಾರೆ ಅಂತ ಅಂದ್ರೆ ಇನ್ಕಮ್ ಬರ್ತಾ ಇರುವಂತದ್ದು 100 ರೂಪಾಯಿ ಅಂತ ಇಟ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಇರ್ತಾರೆ? 3 ಜನ ಇರ್ತಾರೆ. ಅದಾದ ನಂತರ 40 ಜನ ಆಗ್ತಾರೆ ಅಂತ ಅಂದ್ರೆ ಆ 100 ರೂಪಾಯಿ ಸಾಕಾಗತ್ತಾ? ಇನ್ಕಮ್ ಅಷ್ಟೇ ಬರ್ತಿದೆ, ಆದ್ರೆ 100 ಜನ ಎಕ್ಸ್ಟ್ರಾ ಆದ್ರು ಅಂತ ಅಂದ್ರೆ ಏನ್ ಮಾಡ್ಬೇಕು? ಇವಾಗ ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು 800 ಸಮಥಿಂಗ್ 50 ಚಿಲ್ಲರೆ ಆಗ್ತಾ ಇದೆ. ಆಯ್ತು, ಸಂಸದರಿಗೆ ದುಡ್ಡನ್ನ ಎಲ್ಲ ಹಂಚುತ್ತೀರಾ? ಅವ್ರಿಗೆ ಹೇಗೆ ಅನುದಾನವನ್ನ ಕೊಡ್ತೀರಾ ಈ ಸಂದರ್ಭದಲ್ಲಿ? ಅದು ಕೂಡ ಯೋಚನೆ ಮಾಡುವಂತದ್ದು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬಿಜೆಪಿ ಅವರನ್ನ ಕೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಇವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಸರ್, 2029 ಲೋಕಸಭಾ ಚುನಾವಣೆಯ ಗಿಮಿಕ್ ಆಗಿ ಇದನ್ನೆಲ್ಲವನ್ನ ಕೂಡ ತರಾತುರಿಯಲ್ಲಿ ಘೋಷಣೆ ಮಾಡಿದ್ದಂಥದ್ದ? ನೋಡಿ, ಗಿಮಿಕ್ ಅನ್ನುವಂಥದ್ದಿಲ್ಲ. ಈಗ ಡಿಲಿಮಿಟೇಷನ್ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ನಿನ್ನೆ ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಒಂದಷ್ಟು ಅಂಕಿಅಂಶಗಳನ್ನ ನಾವು ಕೊಡ್ಲೇಬೇಕು. ಏನಾಗ್ತದೆ ನೋಡಿ, ತಪ್ಪುಗಳನ್ನ ಹೇಳಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ನಾವೇ ಎತ್ಕಟ್ಟುವಂತ ಕೆಲಸ ಮಾಡಬಾರ್ದು. ಈಗ ಕರ್ನಾಟಕದಲ್ಲಿ ಲೋಕಸಭಾ ಸೀಟ್ ಇರ್ತಕ್ಕಂಥದ್ದು 28, ಪರ್ಸೆಂಟೇಜ್ ಆಫ್ ಟೋಟಲ್ ಸೀಟ್ಸ್ 5.15%, ಪೋಸ್ಟ್ ಡಿಲಿಮಿಟೇಷನ್ 42 ಆಗುತ್ತೆ, 5.15% ಆಗುತ್ತೆ. ಆಂಧ್ರ ಪ್ರದೇಶ್ 25, 4.60%, 38 ಸೀಟ್ ಆಗುತ್ತೆ. ಪೋಸ್ಟ್ ಡಿಲಿಮಿಟೇಷನ್ 4.65% ಆಗುತ್ತೆ. ತೆಲಂಗಾಣ 17 ಸೀಟ್ ಇದೆ, 3.13%, ಪೋಸ್ಟ್ ಡಿಲಿಮಿಟೇಷನ್ 26 ಸೀಟ್ಸ್ ಆಗುತ್ತೆ, 3.18% ಆಗುತ್ತೆ. ತಮಿಳುನಾಡು 39 ಲೋಕಸಭಾ ಸೀಟ್ 7.18%, ಪೋಸ್ಟ್ ಡಿಲಿಮಿಟೇಷನ್ 59, 7.23%. ಕೇರಳ 20 ಸೀಟ್ ಇದೆ, 3.68%, ಪೋಸ್ಟ್ ಡಿಲಿಮಿಟೇಷನ್ 33.68%. ಈಗ 543 ಇದ್ದಂತ ಲೋಕಸಭಾ ಪ್ರಸ್ತುತ ಇರ್ತಕ್ಕಂಥ 129 ಸೀಟ್ ಇದೆ ದಕ್ಷಿಣ ಭಾರತದ್ದು, ಅಂದ್ರೆ 23.76%. ಪೋಸ್ಟ್ ಡಿಲಿಮಿಟೇಷನ್ 816 ಸೀಟ್ ಅಲ್ಲಿ 195 ಸೀಟ್ಸ್ ವಿಲ್ ಬಿ ಗಿವನ್ ಟು ಸದರ್ನ್ ಪಾರ್ಟ್ಸ್ ಆಫ್ ದ ಸ್ಟೇಟ್ಸ್, 23.90%. ನಿಮಗೆ ಶೇರ್ ಜಾಸ್ತಿ ಆಗ್ತಿದ್ಯಾ ಇಲ್ವೇನ್ರಿ? ಕಾಮನ್ ಆಗಿ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಕಾಮನ್ ಆಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಹೇಳಿದಾಗ ಲಾಜಿಕಲ್ ಆಗಿ ನಮ್ಮ ರೆಪ್ರೆಸೆಂಟೇಷನ್ ದಕ್ಷಿಣ ಭಾರತದವ್ರದ್ದು ಅಸೆಂಬ್ಲಿಯಲ್ಲಿ ಜಾಸ್ತಿ ಆಗ್ತಿದೆ. ಉತ್ತರ ಭಾರತದ್ದು ನೀವು ಸ್ಟ್ಯಾಟಿಸ್ಟಿಕ್ಸ್ ಅಂತ ತೆಗೆದು ನೋಡಿದ್ರೆ ಏನಿದೆ ಅಟ್ಟೆ ರಿಮೈನಿಂಗ್ ಆಗುತ್ತೆ. ಎಲ್ಲೂ ಕೂಡ ಲೋಪದೋಷಗಳಾಗೋದಿಲ್ಲ, ಎಲ್ಲೂ ಕೂಡ ಲೋಪದೋಷಗಳಾಗೋದಿಲ್ಲ, ಎಲ್ಲೂ ಕೂಡ ಒಂದ್ ನಿಮಿಷ ಎಲ್ಲೂ ಕೂಡ ಈ ಲೋಪದೋಷಗಳಾಗೋದಿಲ್ಲ. ಹಾಗಾಗಿ ಒಂದ್ ನಿಮಿಷ ಕೇಳ್ರಿ, ಪುಷ್ಪ ಮಂಜುನಾಥ್ ರೆಡ್ಡಿ ಅವರೇ ಕೇಳ್ರಿ, ಪುಷ್ಪ ಮಂಜುನಾಥ್ ರೆಡ್ಡಿ ಅವರೇ, ಈ ಐತಿಹಾಸಿಕ ಬಿಲ್ ಅನ್ನ ನೀವು ನಮ್ಮನ್ನು ಇಂಟರಪ್ಟ್ ಮಾಡಿದ್ರೆ ಅವ್ರು ಮಾತಾಡೋದು ಕೇಳ್ತೀವಿ, ನಾವು ಮಾತಾಡೋದು ನೀವು ಕೇಳಬೇಕು. ಸರ್, ಅಂಕಿ ಅಂಶಗಳನ್ನ ಕೊಟ್ರಿ, ಹೌದು. ಪರ್ಸೆಂಟೇಜ್ ವೈಸ್ ಅಲ್ಲಿ ಏನ್ 50% ಕೊಡ್ತಾ ಇದೆ ಕೇಂದ್ರ ಸರ್ಕಾರ, ಅದು ಕೂಡ ಒಪ್ಪುವಂತ ಮಾತೆ. ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಕೊಡ್ತಾ ಇಲ್ಲ, ಅದನ್ನ ಫಾಲೋ ಮಾಡ್ಕೊಂಡು ಏನ್ ಕೊಡ್ತಾ ಇಲ್ಲ, ಪರ್ಸೆಂಟೇಜ್ ವೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. ಆದ್ರೆ ಇವಾಗ ನೀವೇನ್ ಅಂಕಿ ಅಂಶ ಹೇಳಿದ್ರಿ ಅದನ್ನ ಕುರಿತಾಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಕರ್ನಾಟಕದಲ್ಲಿ 22 ಸ್ಥಾನ ಅಷ್ಟೇ ಜಾಸ್ತಿ ಆಗುವಂತದ್ದು. ಅದೇ ಉತ್ತರ ಭಾರತ ಅಂತ ಬಂದ್ರೆ 40 ಸ್ಥಾನ 40 ಕ್ಷೇತ್ರಗಳು ಹೆಚ್ಚಿಗೆ ಆಗುತ್ತೆ ಅಂತ ಅಂದ್ರೆ ಅಲ್ಲಿ ಏನು ಅರ್ಥ ಬರುತ್ತೆ ಸರ್? ಅದು ಅನ್ಯಾಯ ಆಗುತ್ತೆ ಅನ್ನೋ ರೀತಿಯಲ್ಲೇ ತಾನೆ. ಕೇಳಿ, ಅನ್ಯಾಯ ಅಲ್ಲ, ಡಿಪೆಂಡಿಂಗ್ ಆನ್ ದ ಪಾಪ್ಯುಲೇಷನ್. ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡ್ತಕ್ಕಂಥದ್ದು. ಬಟ್ ಖಂಡಿತವಾಗ್ಲೂ ಫೈನಲ್ ಅಲ್ಲಿ ನೀವು ಡಿವೈಡ್ ಮಾಡಿ ಪರ್ಸೆಂಟೇಜ್ ಅನ್ನ ತಗೊಂಡ್ರೆ ರೆಪ್ರೆಸೆಂಟೇಷನ್ ಒಂದೇ ಇರ್ತದೆ ಉತ್ತರ ಭಾರತದ. ಅದ್ ಹೆಂಗ್ರಿ ಮಾಡ್ಲಿಕ್ಕೆ ಆಗ್ತದೆ? ಕಾಮನ್ ಸೆನ್ಸ್ ಕೇಳಿ ಒಂದ್ ನಿಮಿಷ. ಜನಸಂಖ್ಯೆ ಕಮ್ಮಿ ಅಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಅವರು
ಕಾನ್ಸ್ಟಿಟ್ಯೂಷನ್ ಡಿವೈಡ್ ಮಾಡ್ತಕ್ಕಂಥದ್ದು, ಡಿಲಿಮಿಟೇಷನ್ ಅನ್ನ ಮಾಡ್ತಕ್ಕಂಥದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಈ ಐತಿಹಾಸಿಕ ಬಿಲ್ ಅನ್ನ ಜನಸಾಮಾನ್ಯರು ಒಪ್ಕೊಳ್ತಾ ಇದ್ದಾರೆ, ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಡ್ರಿ, ಇಂಟರಪ್ಟ್ ಮಾಡಿದ್ರೆ ಒಳ್ಳೆ ಡಿಬೇಟ್ ಆಗೋದಿಲ್ಲ. ರೆಡ್ಡಿ ಅವರೇ, ನೀವು ಇಂಟರಪ್ಷನ್ ಮಾಡಬಾರ್ದು, ಕೇಳಿಸ್ಕೊಳ್ಳಿ ದಯವಿಟ್ಟು. ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಹೌದು ಒಳ್ಳೆ ಸಬ್ಜೆಕ್ಟ್ ಇದು, ಅದು ಮಹಿಳೆಯರಾಗಿ ನೀವೇ ಇಂಟರಪ್ಟ್ ಮಾಡಬಾರ್ದು. ಯಾವ ಸುಳ್ಳು ಮಾಹಿತಿ ಕೇಳಿಸ್ಕೊಳ್ರಿ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ 25ರಿಂದ 20 ಲಕ್ಷ ಜನ ಇದ್ದಾರೆ ಅಂತಂದ್ರೆ ನೀವು ಒಪ್ಪಕ್ಕಾಗತ್ತೇನ್ರಿ? ನೀವು ಒಪ್ಪಕ್ಕಾಗ್ತದ? ಈಗ ನಿಮ್ಮ ತುಮಕೂರು ಉದಾಹರಣೆ ತಗೊಂಡ್ರೆ ಪಾವಗಡ ಇರ್ತಕ್ಕಂಥ ತುಮಕೂರಿನಲ್ಲಿ ಅವ್ರ ಲೋಕಸಭಾ ರೆಪ್ರೆಸೆಂಟೇಷನ್ ಬರುವಂತ ಚಿತ್ರದುರ್ಗದಲ್ಲಿ. ಅಲ್ಲ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಒಂದ್ ನಿಮಿಷ. ಈಗ ಮಹಿಳಾ ಮೀಸಲಾತಿ ಅಲ್ಲ, ಒಂದ್ ನಿಮಿಷ ಕೇಳಿ. ಮಹಿಳಾ ಮೀಸಲಾತಿ ಏನು 3 ವಿಧೇಯಕಗಳಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಕೂಡ ಆಗ್ತಾ ಇರುವಂತದ್ದು ಲೋಕಸಭೆಯಲ್ಲಿ. ನೋಡ್ತಾ ಹೋಗೋಣ ಬನ್ನಿ. ಇರುವಂತದ್ದು ಮತದಾನದ ಪ್ರಕ್ರಿಯೆ ಆಗ್ತಾ ಇದೆ. ಏನಾಗತ್ತೆ, ಸಕ್ಸಸ್ ಆಗತ್ತಾ ಅಥವಾ ಸರ್ಕಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತಾ? ಲೋಕಸಭೆಯಲ್ಲಿ ಇದೀಗ ಮತದಾನ ಕೂಡ ಆಗ್ತಾ ಇದೆ. 3 ವಿಧೇಯಕಗಳನ್ನ ಮಂಡನೆ ಮಾಡಬೇಕು ಅಂತ ಅಂದ್ರೆ 360ರಷ್ಟು ಸಂಸದರು ಇದೀಗ ಮತವನ್ನ ಹಾಕ್ಲೇಬೇಕು. 360ರಷ್ಟು ಸಂಸದರು ಮತವನ್ನ ಹಾಕ್ಲಿಲ್ಲ ಅಂತ ಅಂದ್ರೆ ವಿಧೇಯಕವನ್ನ ಮಂಡನೆ ಮಾಡೋದಕ್ಕೆ ಆಗೋದಿಲ್ಲ. ನಿರ್ಣಾಯಕ ಆಗಿರುವಂತದ್ದು 360ರಷ್ಟು ಮತಗಳು. 272ರಲ್ಲಿ 360ರಷ್ಟು ಮತಗಳು ಬರಲೇಬೇಕು. ಇಲ್ಲ ಅಂತ ಅಂದ್ರೆ ಇವಾಗ ಏನು 3 ವಿಧೇಯಕಗಳನ್ನ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ. ಒಂದು ಮಹಿಳಾ ಮೀಸಲಾತಿ 33% ಅನ್ನ ಕೊಡಬೇಕು, ಜೊತೆಯಲ್ಲಿ ಕೇಂದ್ರ ಆಡಳಿತ ಪ್ರದೇಶದ ತಿದ್ದುಪಡಿ ಆಗಿರ್ಬೋದು ಅಥವಾ ಕ್ಷೇತ್ರ ಮರು ವಿಂಗಡಣೆ ಆಗಿರ್ಬೋದು. ಈ 3 ವಿಧೇಯಕಗಳನ್ನ ಮಂಡನೆ ಮಾಡಬೇಕು ಅಂತ ಅಂದ್ರೆ ಅಗತ್ಯವಾಗಿ ಬೇಕಾಗಿರುವಂಥದ್ದು 360 ಮತಗಳು. ಅದು ಬರುತ್ತಾ ಇಲ್ವಾ? ಮತದಾನ ಪ್ರಕ್ರಿಯೆ ಆಗ್ತಾ ಇದೆ ಲೋಕಸಭೆಯಲ್ಲಿ. ಏನಾಗತ್ತೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಿನದಾಗಿರುವಂಥದ್ದು. ಈಗ ಆಲ್ರೆಡಿ ಒಂದ್ ರೀತಿನಲ್ಲಿ ಸರ್ಕಸ್ ಅನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದ್ರೆ ಆ ಒಂದು ಸರ್ಕಸ್ ಸಕ್ಸಸ್ ಆಗತ್ತಾ ಅಥವಾ ಕೈ ಬಿಟ್ಟು ಹೋಗುತ್ತಾ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷ ಇದೀಗ ಆರೋಪ ಮಾಡ್ತಾ ಇರೋದಕ್ಕೂ ಕೇಂದ್ರ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋದಕ್ಕೂ ತಾಳೆ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮತದಾನ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎನ್ಡಿಎಗೆ 543 ಸದಸ್ಯದ ಬಲ ಇರುವಂಥದ್ದು ಲೋಕಸಭೆಯಲ್ಲಿ. 293 ಸದಸ್ಯರ ಬಲ ಇದೆ ಎನ್ಡಿಎಗೆ. ಇಂಡಿಯಾ ಕೂಟ 233 ಸದಸ್ಯರನ್ನ ಹೊಂದಿದೆ. ಉಳಿದಂತೆ 7 ಪಕ್ಷೇತರರಿದ್ದಾರೆ. ಇನ್ನು 7 ಜನ YSRP ಕೂಡ ಇರುವಂಥದ್ದು. ಎಲ್ಲವನ್ನ ಗಮನಿಸ್ತಾ ಹೋದ್ರೆ 360 ಸಂಸದರು ಇದೀಗ ಮತವನ್ನ ಹಾಕ್ಲೇಬೇಕು. ಅದರ್ವೈಸ್ ಬಿಲ್ ಪಾಸ್ ಆಗಲ್ಲ. ಸರ್ಕಸ್ ಅನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಈ ಸಂದರ್ಭದಲ್ಲಿ ಏನಾಗತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಮಹಿಳಾ ಮೀಸಲಾತಿಯನ್ನ ಮಂಡಿಸಬೇಕು ಅಂತ ಅಂದ್ರೆ 360 ನಿರ್ಣಾಯಕ ಆಗಿ ಬೇಕೇ ಬೇಕು. 1976ನೇ ಇಸ್ವಿ ಬಳಿಕ
ಕ್ಷೇತ್ರಗಳ ಹೆಚ್ಚಳ ಇದೇ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು. 1976ನೇ ಇಸ್ವಿನಲ್ಲಿ ಬಳಿಕ ಇದೇ ಮೊದಲ ಬಾರಿಗೆ ಆಗ್ತಾ ಇದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾಗಿದೆ. ಇದೀಗ ಸೋಲಾಗಿರುವಂತದ್ದು ಮಹಿಳಾ ಮೀಸಲಾತಿ ಪರ 278 ಮತ ಚಲಾವಣೆ ಆಗಿದೆ. ಮಹಿಳಾ ಮೀಸಲಾತಿ ವಿರುದ್ಧ 211 ಮತ ಚಲಾವಣೆ ಆಗಿದೆ. ಸೋಲಾಗಿದೆ. ಇದೀಗ ಮುಖಭಂಗ ಆಗಿರುವಂತದ್ದು ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಮುಖಭಂಗ ಆಗ್ತಾ ಇದೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಗೆ ಮಹಾ ಮುಖಭಂಗ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾಗಿದೆ. ಸರ್ಕಸ್ ಸಕ್ಸಸ್ ಆಗಿಲ್ಲ. 211 ಮತ ಚಲಾವಣೆ ಆಗಿದೆ ಅಷ್ಟೇ ಮಹಿಳಾ ಮೀಸಲಾತಿ ವಿರುದ್ಧ. ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಬಹುಮತ ಸಿಕ್ಕಿಲ್ಲ. 360 ಬಹುಮತ ಸಿಗಬೇಕಾಗಿತ್ತು, ಆದ್ರೆ ಇದೀಗ 360 ಬಹುಮತ ಸಿಕ್ಕಿಲ್ಲ. ಹಾಗಾಗಿ ಮಹಿಳಾ ಮೀಸಲಾತಿ ಪರ 278 ಮತ ಚಲಾವಣೆ ಆಗಿದೆ. ಮಹಿಳಾ ಮೀಸಲಾತಿ ವಿರುದ್ಧ 211 ಮತ ಚಲಾವಣೆ ಆಗಿರುವಂತದ್ದು. ಆದ್ರೆ ಚಲಾವಣೆ ಆಗ್ಬೇಕು ಅಂತ ಇದ್ದಿದ್ರೆ 360ರಷ್ಟು ಸಂಸದರು ಮತವನ್ನ ಚಲಾವಣೆ ಮಾಡಬೇಕಾಗಿತ್ತು, ಆದ್ರೆ ಆಗಿಲ್ಲ. ಪ್ರಧಾನಿ ಮೋದಿಗೆ ಇದೀಗ ಮಹಾ ಮುಖಭಂಗ ಆಗ್ತಾ ಇದೆ. 360 ಜನ ಆಗಿಲ್ಲ, ಮತದಾನ ಆಗಿಲ್ಲ. ಹಾಗಾಗಿ ವಿರೋಧ ಕೂಡ ಜಾಸ್ತಿ ಆಗಿರೋದ್ರಿಂದ ಇದೀಗ ಮಸೂದೆಯನ್ನ ಪಾಸ್ ಮಾಡೋದಿಕ್ಕಾಗಲ್ಲ, ಬಿಲ್ ಪಾಸ್ ಆಗಲ್ಲ. ಮಸೂದೆಗೆ ಸೋಲಾಗಿದೆ. ಮಹಾ ಮುಖಭಂಗ ಅಂತ ಹೇಳ್ಬೋದು ಪ್ರಧಾನಿ ಮೋದಿಗೆ. ಮಹಿಳಾ ಮೀಸಲಾತಿ ವಿರುದ್ಧ 211 ಮತ ಚಲಾವಣೆ. ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಬಹುಮತ ಸಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ಬಿಲ್ ಪಾಸ್ ಆಗೋದಿಲ್ಲ. 326 ಮತಗಳು ಬೇಕಾಗಿತ್ತು. ಮೋದಿ ಮಹತ್ವಾಕಾಂಕ್ಷೆಯ ಮಸೂದೆಗೆ ವಿರೋಧ ವ್ಯಕ್ತವಾಗಿದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾಗಿರುವಂತದ್ದು. 278 ಮತ ಚಲಾವಣೆ ಆಗಿದೆ. ಮಹಿಳಾ ಮೀಸಲಾತಿ ಪರ 211 ಮತ ಚಲಾವಣೆ ಆಗಿದೆ. ವಿರುದ್ಧವಾಗಿ ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಬಹುಮತ ಸಿಕ್ಕಿಲ್ಲ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಗೆ ಮಹಾ ಮುಖಭಂಗವಾಗಿದೆ. ಮಹಿಳಾ ಮೀಸಲಾತಿ ಅಂಗೀಕಾರಕ್ಕೆ 326 ಮತಗಳು ಬೇಕಾಗಿತ್ತು, ಆದ್ರೆ ಆಗಿಲ್ಲ. ನೀವು ನೋಡ್ತಾ ಇರಬಹುದು, ಕ್ಷೇತ್ರ ಮರು ವಿಂಗಡಣೆ ಬಿಲ್ ಪಾಸ್ ಆಗೋದಕ್ಕೆ ಮಸೂದೆ ಪರ 278 ಮತಗಳು ಬಂದಿದ್ರೆ ಮಸೂದೆ ವಿರೋಧ 211 ಮತಗಳು ಬಂದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬಿಲ್ ಪಾಸ್ ಆಗೋದಿಲ್ಲ, ಸೋಲಾಗ್ತಾ ಇದೆ. ಮಹಾ ಮುಖಭಂಗ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಲೋಕಸಭೆಯಲ್ಲಿ ನಾರಿ ಶಕ್ತಿ ಇವಾಗೇನು ಮಹಿಳಾ ಮೀಸಲಾತಿ 33% ಕೊಡಬೇಕಾಗಿತ್ತು, ಆದ್ರೆ ಆ ಬಿಲ್ ಪಾಸ್ ಆಗೋದಿಲ್ಲ, ಸೋಲಾಗಿದೆ. ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ಸರ್ಕಸ್ ಅನ್ನ ಮಾಡಿದ್ರು, ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಅಂದುಕೊಂಡ ಹಾಗೆ ಆಗಿಲ್ಲ, ಸೋಲಾಗಿದೆ. ಇದೀಗ ನಾರಿ ಶಕ್ತಿ ವಂದನ್ ಬಿಲ್ಗೆ ಸೋಲಾಗಿರುವಂತದ್ದು. ಮಸೂದೆ ಪರ 278 ಮತಗಳು ಬಂದಿದ್ರೆ ಮಸೂದೆ ವಿರೋಧ 211 ಮತಗಳು. 360 ಬರಬೇಕಾಗಿತ್ತು. 360 ಸಂಸದರು ಮತ ಚಲಾವಣೆ ಮಾಡಬೇಕಾಗಿತ್ತು. ಬಿಲ್ ಪಾಸ್ ಆಗ್ಬೇಕಂದ್ರೆ ಪರವಾಗಿ ಮಾಡಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಹಾಗಾಗಿ ಬಿಲ್ ಇದೀಗ ಪಾಸ್ ಆಗೋದಿಲ್ಲ. ಮಹಿಳಾ ಮೀಸಲಾತಿ ಅಂಗೀಕಾರಕ್ಕೆ ಬೇಕಾಗಿದ್ದಂತಹ ಮತಗಳು ಬಂದಿಲ್ಲ. ಹಾಗಾಗಿ ಮಹಾ ಮುಖಭಂಗ ಆಗ್ತಾ ಇದೆ. ಇದೀಗ ನಾರಿ ಶಕ್ತಿ ವಂದನ್ ಬಿಲ್ಗೆ ಸೋಲಾಗಿರುವಂತದ್ದು. ಕಾಂಗ್ರೆಸ್ ಆರೋಪವನ್ನ ಕೂಡ ಮಾಡ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾರೆ, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ವಿರೋಧವನ್ನ ಮಾಡಬೇಡಿ. ಇದು ದೇಶದ ಅಭಿವೃದ್ಧಿಗೆ ಬೇಕು, ರಾಜಕೀಯ ಬೇಡ. ನನಗೆ ಕ್ರೆಡಿಟ್ಸ್ ಬೇಕಾಗಿಲ್ಲ, ಅದನ್ನ ವಿರೋಧ ಪಕ್ಷದವರೇ ತೆಗೆದುಕೊಳ್ಳಿ, ಪರವಾಗಿಲ್ಲ. ಆದ್ರೆ ಇದನ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಬಹುದೊಡ್ಡವಾದಂತಹ ಮುಖಭಂಗ ಆಗಿರುವಂತದ್ದು, ಸೋಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಸೂದೆ ಪರ 278 ಮತಗಳು ಬಂದಿದ್ರೆ ಮಸೂದೆ ವಿರೋಧ 211 ಮತಗಳು ಬಂದಿರುವಂತದ್ದು.
ಹಾಗಾಗಿ ಬಿಲ್ ಪಾಸ್ ಆಗೋದಿಲ್ಲ ಇದೀಗ. ಅನ್ಕೊಂಡಿದ್ಯಾವುದು ಕೂಡ ಆಗಿಲ್ಲ. ಮಹಾ ಮುಖಭಂಗ ಆಗಿರುವಂತದ್ದು. ಕೆಲವೊಂದಷ್ಟು ಯೋಚನೆಗಳನ್ನ ರೂಪಿಸ್ಕೊಂಡಿದ್ರು, ಎಲ್ಲವೂ ಕೂಡ ಉಲ್ಟಪಲ್ಟ ಆಗಿದೆ. ಒಂದ್ ಕಡೆನಲ್ಲಿ ಆಲ್ರೆಡಿ ವಿರೋಧಗಳು ವ್ಯಕ್ತವಾಗಿತ್ತು. ವಿರೋಧ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳಿತ್ತು. ಯಾಕಂತ ಅಂದ್ರೆ ದಕ್ಷಿಣದ ರಾಜ್ಯಗಳಿಗೆ ಇದು ನೀವು ಮಾಡ್ತಾ ಇರುವಂತಹ ಮಲತಾಯಿ ಧೋರಣೆ ಅಂತ ಹೇಳಿತ್ತು. ಟ್ಯಾಕ್ಸ್ ಕಟ್ಟೋರು ನಾವು, ಜನಸಂಖ್ಯೆಯಲ್ಲಿ ನೀವು ಕಡಿಮೆ ಮಾಡ್ಕೊಳ್ಳಿ ಅಂತ ಅಂದಾಗ ಮಾಡ್ಕೊಂಡಿದ್ವಿ. ಅದು ಕರ್ನಾಟಕ ಅಂತ ಬಂದಂತ ಸಂದರ್ಭದಲ್ಲೂ ಕೂಡ ಎಜುಕೇಶನ್ ಅಲ್ಲಿ ಇದ್ವಿ, ಹೆಲ್ತ್ ಅಲ್ಲಿ ಇದ್ವಿ, GST ಅನ್ನ ಕೊಡ್ತಾ ಇದ್ವಿ. ಆದ್ರೆ ನಮ್ಗೆ ಮಾತ್ರ ಈ ರೀತಿಯಾಗಿ ಯಾಕೆ ಅಂತ ಹೇಳಿ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೆಲ್ಲದಕ್ಕೂ ಕೂಡ ಇದೀಗ ಸರಿ ಆಗುವಂತೆ ಇದೀಗ ಮಸೂದೆ ಪರ 278, ಮಸೂದೆ ವಿರೋಧ 211 ಮತಗಳಾಗಿರುವಂಥದ್ದು. ಮಹಾ ಮುಖಭಂಗ ಆಗಿದೆ. ಎಸ್, ಈಗ ತಾನೇ ಮತದಾನ ಆಗಿದ್ದನ್ನ ನೋಡಿದ್ವಿ. ಎಲ್ಲೋ ಒಂದ್ ಕಡೆ ಮಹಾ ಮುಖಭಂಗ ಆಗಿದೆ. ನಾನು ಉತ್ಕರ್ಷ ಸರ್ ಹತ್ರನೇ ಹೋಗ್ತೀನಿ ನೇರವಾಗಿ. ಸರ್, ಏನು ಹೇಳ್ತೀರಾ? ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗೋದಿಲ್ಲ. ಅಲ್ಲ, ಮುಖಭಂಗ ಯಾಕ್ರಿ? ಇದು ನಿಜವಾಗ್ಲೂ ಹೇಳ್ತೀನಿ, ಇವತ್ತಿನ ಏನು ದಿನ ಇದೆ ಅದು ಈ ದೇಶದ ಮಹಿಳೆಯರಿಗಾಗಿರ್ತಕ್ಕಂಥ ಸೋಲದು. ಆ ಸೋಲು ಯಾಕಾಯ್ತು ಅಂತಂದ್ರೆ ಕಾಂಗ್ರೆಸ್ ಮತ್ತೆ ತನ್ನ ಮಿತ್ರ ಪಕ್ಷದವರು ಇವತ್ತು ಯೋಜನೆ ಮಾಡ್ಕೋಬೇಕು. ಆಮೇಲೆ ನೋಡಿ, ಮಹಿಳಾ ಮೀಸಲಾತಿ ನಿನ್ನೆ ಬಹಳ ಸ್ಪಷ್ಟವಾಗಿ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ನೀವೇ ಕ್ರೆಡಿಟ್ ತಗೊಳ್ರಿ, ನೀವೇ ಬ್ಯಾನರ್ ಹಾಕ್ಸ್ಕೊಳ್ಳಿ, ನೀವೇ ಫೋಟೋ ಹಾಕ್ಸ್ಕೊಳ್ಳಿ. ಅದು ಬಿಟ್ಟು ಇವತ್ತು ಇಂಥ ಐತಿಹಾಸಿಕ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಅನ್ನ ವಿರೋಧ ಮಾಡ್ತೀರಾ ಅಂತಂದ್ರೆ ನೀವು ಮಹಿಳಾ ವಿರೋಧಿಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ ಜನಕ್ಕೆ. ಆಮೇಲೆ ಎಲ್ಲರೂ ಕೂಡ ಮಹಿಳೆಯರು ಯಾರೇ ಆಗಿರ್ಬೋದು, ನೀವು ಆಂಕರ್ ಆಗಿರ್ಬೋದು ಅಥವಾ MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನೀವೆಲ್ಲ ಇದನ್ನ ಸ್ವಾಗತ ಮಾಡಬೇಕು. ಅದ್ರಲ್ಲಿ ವಿಶೇಷವಾಗಿ ದುರ್ದೈವ ಏನು ಅಂತಂದ್ರೆ ಕಾಂಗ್ರೆಸ್ನವ್ರು ಯಾಕೆ ಇದನ್ನು ವಿರೋಧ ಮಾಡಿದ್ರು, ಮಿತ್ರ ಪಕ್ಷಗಳು ತಮ್ಮ ಮಹಿಳಾ ವಿರೋಧದ ಮನಸ್ಥಿತಿ ಇವತ್ತು ಬಟಾ ಬಯಲಾಗಿದೆ ಸಮಾಜದ ಮುಂದೆ. ಯಾವ ಮಹಿಳಾ ವಿರೋಧಿ ನೀತಿಯನ್ನ ಇವರು ತಾಳ್ತಾ ಇದ್ರು ಅದು ಇವತ್ತು ಸಮಾಜದ ಮುಂದೆ ಬಟಾ ಬಯಲಾಗಿದೆ. ಮಹಿಳೆಯರಿಗೆ 33% ಅನ್ನ ಯಾವ ಸರ್ಕಾರಗಳು ಕೊಡಕ್ಕಾಗಿರ್ಲಿಲ್ಲ, ಅದನ್ನು ಮೋದಿಯವರು ಕೊಡ್ತೀವಿ ಅಂತ ಮುಂದೆ ಬಂದು ಇಷ್ಟೆಲ್ಲ ಒಂದ್ ರೀತಿಯ ವಿಚಾರಗಳನ್ನ ಮುಂದಕ್ಕೆ ತಗೊಂಡು ಹೋದ್ರು ಕೂಡ ಅದಕ್ಕೆ ನೀವು ವಿರೋಧ ಮಾಡಿದ್ರಿ ಅಂತಂದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ಎಲ್ಲ ಇವ್ರ ಪಟಾಲಂ ಇದೆ, ಇವರ ಮಹಿಳಾ ವಿರೋಧದ ಮನಸ್ಥಿತಿ ಸಮಾಜದ ಮುಂದೆ ಇವತ್ತು ಬಯಲಾಗಿದೆ. ಮಹಿಳೆಯರು ತೀರ್ಮಾನ ಮಾಡ್ತಾರೆ. ನಾನು ಜಾಸ್ತಿ ಏನ್ ಹೇಳೋಣ, ಹೌದು ಖಂಡಿತವಾಗ್ಲು ಇದು ನೋಡಿ, ನೀವು ಆಮೇಲೆ ಬಿಜೆಪಿ ಸೋಲಂತ ಬಿಂಬಿಸ್ಲಿಕ್ಕೆ ಹೋಗ್ಲೇಬೇಡಿ. ದೇಶದಲ್ಲಿ ಇರ್ತಕ್ಕಂಥ ಅಷ್ಟೂ ಮಹಿಳೆಯರ ಸೋಲದು. ಪುಷ್ಪಾ ಮಂಜುನಾಥ್ ರೆಡ್ಡಿ ಇಲ್ಲೇ ಕೂತಿದ್ದಾರೆ. ಅವ್ರದ್ದು ಸೋಲದು. ಪುಷ್ಪಾ ಮಂಜುನಾಥ್ ರೆಡ್ಡಿ ಅವ್ರದ್ದು ಸೋಲೋದು. ಬಿಜೆಪಿಯಿಂದ ನಾವೇನು ತಗೋಬೇಕಾಗಿಲ್ಲ ಮೇಡಮ್, ನಾವೆಲ್ಲ ಮಾಡ್ಕೊಂಡಿದೀವಿ ಕಾಂಗ್ರೆಸ್. ಒಂದ್ ಹೇಳ್ತೀನಿ ಮೇಡಮ್, ನೋಡಿ ಇಲ್ಲಿ ಮಹಿಳಾ ಮೀಸಲಾತಿ ಅನ್ನೋದಕ್ಕಿಂತಲೂ ಮರು ವಿಂಗಡಣೆ, ಕ್ಷೇತ್ರ ಮರು ವಿಂಗಡಣೆ ಏನ್ ಬಂತು ಇದು ಮುಖ್ಯವಾಗಿ ತಗೊಂಡ್ರು ಇಲ್ಲಿ ವೋಟಿಂಗ್ ಅಲ್ಲಿ ಕಾಂಗ್ರೆಸ್ ಅವರು. ಅಲ್ಲಿ ಏನಾಯ್ತು ಅಂದ್ರೆ ಉತ್ತಲಾರ ಬಿತ್ತಲಾರ ಮಕ್ಕಳಿರುವವನಿಗೆ 3 ಪಾಲು. ಅರ್ಥ ಆಯ್ತಾ ಮೇಡಮ್ ನಿಮ್ಗೆ? ಉತ್ತಕ್ಕಾಗಲ್ಲ ಬಿತ್ತಕ್ಕಾಗಲ್ಲ. GST ಕಟ್ಟೋದು ನಾವು ಕಷ್ಟಪಟ್ಟು, ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಿದವರು ನಾವು. ಆದ್ರೆ ನಾವು ಕಟ್ಟ GST ಹಣ ಲಾಭ ಪಡಿತಾ ಇರೋದು ಯಾರು? ಜನಸಂಖ್ಯೆ ಜಾಸ್ತಿ ಇರುವ ಬಿಹಾರ, ಉತ್ತರ ಪ್ರದೇಶ. ಅಂದ್ರೆ ಎಜುಕೇಟೆಡ್ಸ್ ಯಾರು ಆದ್ರೂ ಪಾನಿಪುರಿ ಮಾಡಕ್ ಬರ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡಕ್ ಬರ್ತಾರೆ, ಎಲ್ಲ ಉತ್ತರ ಭಾರತದಿಂದ ಬರ್ತಾರೆ. ನಮ್ಮಲ್ಲಿರೋ GST ಅನ್ನ ತಗೊಂಡೋಗಿ ಅಲ್ಲಿ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂಡು ಅವ್ರನ್ನ ನಾವು ಸಾಕ್ಬೇಕು. ಒಂದ್ ರೀತಿಯಲ್ಲಿ ಜನರಲ್ ಆಗಿ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅದನ್ನೇ ಅದನ್ನೇ ಹೇಳಿದೆ. ಉತ್ತಲಾರ ಬಿತ್ತಲಾರ ಮಕ್ಕಳಿರುವವನಿಗೆ 3 ಪಾಲು ಅಂತ ಇವರು. ಉತ್ತರ ಪ್ರದೇಶ ಒಂದರಲ್ಲೇನೆ ಕ್ಷೇತ್ರ ವಿಂಗಡಣೆ. ನೋಡಿ, ಬಿಹಾರದಲ್ಲಿ ಈಗ 40 ಕ್ಷೇತ್ರಗಳಿದೆ, ಮುಂದೆ 79 ಕ್ಷೇತ್ರಗಳನ್ನ ಮಾಡಕ್ಕೆ ಹೊರಟಿದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಹಾಗೆ 98% ಕ್ಷೇತ್ರಗಳನ್ನ ಹೆಚ್ಚಿಗೆ ಮಾಡಕ್ ಹೋಗಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟೇಜ್ ಇವರು ಹೆಚ್ಚಿಗೆ ಮಾಡಿದ್ರು? ಇದನ್ನೆಲ್ಲ ನೋಡಿದಾಗ ಈಗ ಉತ್ಕರ್ಷ್ ಅವ್ರು ಹೇಳ್ತಿದ್ರು 195 ಕ್ಷೇತ್ರಗಳು ಬರುತ್ತೆ ದಕ್ಷಿಣ ಭಾರತಕ್ಕೆ. ಅಂದ್ರೆ ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಕ್ಷೇತ್ರಗಳಿದೆ? ದಕ್ಷಿಣ ಭಾರತಕ್ಕೆ ಎಷ್ಟು ಕ್ಷೇತ್ರಗಳಿದೆ? 800ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ 195 ಕ್ಷೇತ್ರಗಳದು ಯಾವ ರೀತಿ ಅಸ್ತಿತ್ವ ರಾಜಕೀಯವಾಗಿ ನಮ್ಮ ಪ್ರಾತಿನಿಧ್ಯ ಇರುತ್ತೆ? ನಾಳೆ ದಿನ ಒಂದು ಪ್ರಧಾನಮಂತ್ರಿ ಆಗ್ಬೇಕು ಅಥವಾ ಉನ್ನತ ಹುದ್ದೆಗಳನ್ನ ರಾಷ್ಟ್ರಪತಿಯೋ ಇನ್ನೊಂದು ವಿರೋಧ ಮಾಡಿದ್ದೀರಾ? ಅದು ಅಲ್ಲ, ಬಿಹಾರ ಎಲೆಕ್ಷನ್, ಪುದುಚೇರಿ ಎಲೆಕ್ಷನ್ ಇರ್ಬೋದು, ಕೇರಳ ಎಲೆಕ್ಷನ್
ಅರ್ಥ ಮಾಡ್ಕೊಳ್ಳಿ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರೇ, ನಿಮಗೂ ಇದು ಅನುಕೂಲ ಆಗುತ್ತೆ, ನಿಮಗೂ ಕೂಡ ಅನುಕೂಲ ಆಗ್ತದೆ. ಯಾಕೆ ಮಹಿಳಾ ಮೀಸಲಾತಿ ವಿರೋಧ ಮಾಡ್ತಾ ಇದ್ದೀರಿ? ಯಾಕೆ ಮಹಿಳಾ ವಿರೋಧದ ನೀತಿಯನ್ನು ತಾಳ್ತಾ ಇದ್ದೀರಿ? ನೀವೊಬ್ಬ ಮಹಿಳೆ ಆಗಿದ್ದೀನಿ ಒಪ್ತೀರಾ? ನೀವೊಬ್ಬ ಮಹಿಳಾ ಒಪ್ತೀರೇನ್ರಿ? ಮಹಿಳಾ ಮೀಸಲಾತಿ ಸೋಲಾಗಿರ್ತಕ್ಕಂಥದ್ದು ನಿಮ್ಮ ಸೋಲು ಕೂಡ ಅದು, ನಿಮ್ಮ ಸೋಲು ಕೂಡ ಅದು. ಇದನ್ನ ಒಪ್ಪುವಂತ ಮಾತ ಖಂಡಿತವಾಗ್ಲು ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಮಹಿಳಾ ಮೀಸಲಾತಿ ಸೋಲಾಗಿದೆ, ಸಮಸ್ತ ಮಹಿಳೆಯರ ಸೋಲು, ಸಮಸ್ತ ಮಹಿಳೆಯರ ಸೋಲು. ಒಂದ್ ನಿಮಿಷ ಮೇಡಮ್, ಈಗ ನೋಡಿ ಕೇರಳ, ಅಸ್ಸಾಂ, ಪುದುಚೇರಿ, ಬಿಹಾರದಲ್ಲಿ ಮಹಿಳಾ ಮತದಾರರ ವೋಟಿಂಗ್ ಜಾಸ್ತಿ ಯಾವಾಗ ಆಯ್ತು, ಇವರು ಅವಾಗ ಯೋಚನೆ ಮಾಡಿದ್ರು ಮಹಿಳಾ ಮತದಾರರನ್ನ ಸೆಳಿಬೇಕಾದ್ರೆ ತರಾತುರಿಯಲ್ಲಿ ಮೀಸಲಾತಿಯನ್ನ ತರಬೇಕು, ಕ್ಷೇತ್ರಗಳ ವಿಂಗಡಣೆಯನ್ನ ಮಾಡಬೇಕು ಅಂತ ಹೋದ್ರು. ಇವರು ಆಡೋ ಏನು ಕ್ರೆಡಿಟ್ ಗೇಮ್ ಇದೆ ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರೋರು ಇಲ್ಲಿ ಈಗ ಮೊದಲು ತರ ಬಿಜೆಪಿ ಅದೇ ಉತ್ತರ ಭಾರತದಲ್ಲಿ ಇವ್ರು ಏನ್ ಅಧಿಕಾರ ಸಾಧಿಸ್ತಾರೆ, ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ, ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಲ್ಲ ಅವರು, ಅವ್ರ ಹತ್ರ ನಡೀಬಹುದು ಮೇಡಮ್. ದಕ್ಷಿಣ ಭಾರತದಲ್ಲಿ ಇಲ್ಲಿ ವೆಲ್ ಎಜುಕೇಟೆಡ್ ಪೀಪಲ್ ಇದ್ದಾರೆ, ಜನಸಂಖ್ಯಾ ನಿಯಂತ್ರಣ ಇರಬಹುದು, ಸಾಕ್ಷರತೆ ಇರಬಹುದು, ಅದಲ್ಲದೆ GST ಕಟ್ಟೋ ಪ್ರಮಾಣ ಎಲ್ಲದರಲ್ಲೂ ನಾವು ಮುಂದೆ ಇರೋದ್ರಿಂದ ಇವರು ಏನು ಉತ್ತರ ಭಾರತಕ್ಕೆ ಪ್ರಾತಿನಿಧ್ಯವನ್ನ ಕೊಡಕ್ ಹೋದ್ರು ಅದರ ವಿರುದ್ಧವಾಗಿ ಭಾರತವನ್ನು ತುಂಡರಿಸಬೇಕಂತ ಹೇಳ್ತಾರಲ್ಲ, ಅದೇ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಭಯೋತ್ಪಾದಕರ ರೀತಿ ಇವರು ಮಾತಾಡ್ತಾ ಇದ್ದಾರೆ. ಭಯೋತ್ಪಾದಕರ ಉತ್ತರ ಭಾರತ, ದಕ್ಷಿಣ ಭಾರತ, ನಾವು ಭಾರತ ಒಂದು ಅಂತ ಒಗ್ಗಟ್ಟು ಮಾಡ್ತಾ ಇದೆ. ಯಾವಾಗ ಮಾತಾಡ್ತಾರೆ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ನೋಡಿ, ಯಾವ ರೀತಿ ಮಾತಾಡ್ತಾರೆ ಇಡೀ ಭಾರತ ನಮ್ಮ ದೇಶ ರೀ ಅದು. ಇಡೀ ದೇಶಕ್ಕೆ ಪ್ರಧಾನ ಮಂತ್ರಿಗಳು ಮೋದಿ, ನಿಮಗೂ ಪ್ರಧಾನ ಮಂತ್ರಿ ಮೋದಿ. ಅರ್ಥ ಮಾಡ್ಕೋಬೇಕು, ಎಲ್ಲಾ ರಾಜ್ಯಗಳು ಕೊಡಬೇಕಾದಂತ ಪ್ರಾತಿನಿಧ್ಯವನ್ನ ಕೊಟ್ಟೇ ಕೊಡ್ತೀವಿ. ಸರ್ ಒಂದ್ ನಿಮಿಷ ಸರ್, ನೀವು ಮಾತಾಡಿ. ನೀವು ಕೂಡ ಒಬ್ಬರು ಆಂಕರ್ ಆಗಿ ಒಂದು ಪದವನ್ನ ಬಳಕೆ ಮಾಡ್ತಾ ಇದ್ರಿ, ಭಾರಿ ಮುಖಭಂಗ, ಭಾರಿ ಮುಖಭಂಗ. ನೀವು ಕೂಡ ಒಬ್ಬ ನಾರಿ, ನಿಮ್ಮ ಹಕ್ಕನ್ನು ನೀವು ಯಾಕೆ ಮಟ್ಟಗೊಳಿಸ್ಕೊತಾ ಇದ್ದೀರಾ? ಒಂದು ನಿಮಿಷ ದಯಮಾಡಿ. ನಾನು ಒಬ್ಳು ಹೆಣ್ಮಕ್ಳು, ನಮಗೂ ಕೂಡ ಅದು ಬರ್ಬೇಕಾಗಿತ್ತು ಅಂತ ಹೇಳಿದ್ದು, ಆದ್ರೆ ಸಂಸತ್ ನಲ್ಲಿ ಇವಾಗ ಆಯ್ತಲ್ಲ ಸೋಲು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖಭಂಗ ಅಂತ ಹೇಳಿದ್ದು, ನಾನು ಮುಖಭಂಗ ಅಂತ ಹೇಳಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೋತಾನೆ. ಈಗ ನಾನು ಮಾತಾಡ್ಬೋತಾನೆ. ಹಕ್ಕು ವಂಚನೆ ಶಾಪದಿಂದ ನೀವು ಮುಕ್ತರಾಗಬೇಕು ಅಂತಂದ್ರೆ ನಿಮಗೆ ಬರ್ಬೇಕಾಗಿರ್ತಕ್ಕಂತ ನಿಮ್ಮ ಅವಕಾಶಗಳನ್ನ ನೀವು ಕಲ್ಪಿಸ್ಕೋಬೇಕು. ನಂಬರ್ 1. ಒಂದು ನಿಮಿಷ ದಯಮಾಡಿ, ನಾನು ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಮಾತಾಡಲ್ಲ. ಆಮೇಲೆ ಈ ಹಿಂದೆ ಕೂಡ ಇದೇ ರೀತಿ ಹೆಣ್ಮಕ್ಳ ವಿಷಯದಲ್ಲಿ ಯಾವ ಒಂದು ಅವ್ರ ಹಕ್ಕುಗಳನ್ನ ಮೊಟಕುಗೊಳಿಸೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಯಾರ್ಯಾರು ಸೋಲ್ ಕಂಡಿದ್ದಾರೆ ಈ ದೇಶದಲ್ಲಿ ಅಂತಕ್ಕಂಥದನ್ನ ಕೆಲವು ಪಕ್ಷಗಳು ಅವರು ಮನವರಿಕೆ ಮಾಡಿಕೊಳ್ಳಿ. ಯಾಕೆ ನಮ್ಗೆ ಈ ಹೀನಾಯ ಪರಿಸ್ಥಿತಿ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇದ್ದೀವಿ, ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ಈ ರೀತಿ ಜನವಿರೋಧಿ ನೀತಿಯನ್ನು ನೀವು ಅನುಸರಿಸಿದ್ದಕ್ಕೆ ಇವತ್ತು ಮೆಜಾರಿಟಿ 2 ಸರಿ ಇರ್ಬೇಕು. ನೀವು ನಾವು ಮಾತಾಡುವಾಗ ಇರ್ಬೇಕು. 9 ವರ್ಷ ಬೇಕಾಯ್ತಾ ಇದನ್ನ ಹೇಳಲಿಕ್ಕೆ. ಮಹಿಳಾ ವಿರೋಧದ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಪಟ್ಟ ಬಯಲಾಗಿದೆ. ನೀವೊಬ್ಬ ಮಹಿಳಾ ಮುಖಭಂಗ ಅಂತ ಹೇಳ್ಬಾರ್ದು. ದಯವಿಟ್ಟು ಮಹಿಳೆಯರಿಗೆ ಇವತ್ತು ಜಯ ಆಗ್ಬೇಕಾಗಿತ್ತು, ಆದ್ರೆ ಇವತ್ತು ವಿರೋಧ ಆಗಿರ್ತಕ್ಕಂಥದ್ದು ದುರ್ದೈವರೇ. ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ಮಹಿಳೆ ಮಹಿಳಾ ಮೀಸಲಾತಿ ವಿರೋಧ ಮಾಡ್ತೀರಾ ಅಂತಂದ್ರೆ ಮಹಿಳಾ ವಿರೋಧದ ಮನಸ್ಥಿತಿಯ ಸಮಾಜದಿಂದ ಪಟ್ಟ ಬಯಲಾಗಿದೆ. ಡಿಬೇಟ್ ಮಾಡೋದು ಕಷ್ಟ. ನಾನು ಒಬ್ಬರನ್ನಾದ್ರೂ ಮಾತಾಡಕ್ ಬಿಡಬೇಕು. ಈ ಹಿಂದೆ ಅನೇಕ ಜನ ಈ ರೀತಿ ಮಹಿಳಾ ಒಂದು ಹಕ್ಕುಗಳನ್ನು ಮೊಟಕುಗೊಳಿಸಿ ಭಾರತ ದೇಶದಲ್ಲಿ ಅಡ್ರೆಸ್ ಇಲ್ದಂಗೆ ಹೋಗಿರ್ತಕ್ಕಂಥದ್ದು ಇವತ್ತು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಆಗಲ್ಲ ಮೇಡಮ್. ಮೇಡಮ್ ದಯವಿಟ್ಟು ನೀವು ಮಾತಾಡ್ಕೊಂಡು ನಾನು ಕಿರ್ಚಾಡಿದ್ರೆ ಸುಮ್ಮನೆ ಎಲ್ಲ ಎದ್ದೋಗ್ಬಿಡ್ತೀರಾ. ನಾವು ಕೇಳಿಸ್ಕೋಬೇಕು ವಿಚಾರಣ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ, ಮರುವಿಂಗಡಣೆ ನಾವು ವಿರೋಧ ಅಂತ ಹೇಳಿ. ಮೇಡಮ್ ಅವರೇ, ನಿಮಗೆ ಮೀಸಲಾತಿ ಕೊಡಬೇಕು ಅಂತಂದ್ರೆ ಕ್ಷೇತ್ರಗಳು ಮರುವಿಂಗಡಣೆ ಆಗಬೇಕು. ಅಲ್ಲಿ ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಿಮಗೆ ಕೊಡಬೇಕಾಗ್ತದೆ. ಸುಮ್ಮನೆ ಯಾಕೆ ಕ್ಷೇತ್ರಗಳು ಕೊಡಕ್ಕಾಗೋದಿಲ್ಲ? ಕ್ಷೇತ್ರ ಮರುವಿಂಗಡಣೆ ಯಾಕೆ ಮಾಡ್ತಾರೆ ಅಂತಂದ್ರೆ ಆ ಜನಸಂಖ್ಯೆ ಮಂಡನೆ ಮಾಡೋದಕ್ಕೆ ಜಾತಿ ಗಣತಿ ಜೊತೆಯಲ್ಲಿ ಕ್ಷೇತ್ರ ಮರುವಿಂಗಡಣೆಯನ್ನ ಏನ್ ಮಾಡ್ತಿದ್ದೀರಾ? ಅದು ಯಾಕೆ ಬೇಕಾಗಿತ್ತು? ಒಂದು ನಿಮಿಷ ತರಾತುರಿ ಅಂತಕ್ಕಂಥ ಮಾತನ್ನ ನೀವು ಪದೇ ಪದೇ ಹೇಳ್ತಿದ್ದೀನಿ. 1971 ಜನಗಣತಿ ಇದ್ರ ಪ್ರಕಾರ ಹಿರಿಯ ಪತ್ರಕರ್ತರಾಗಿರುವಂತಹ ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಸರ್ ಮ್ಯೂಟ್ ಆಗಿದೆ ಅನ್ಸುತ್ತೆ, ಒಂದ್ಸಲಿ ಗಮನಿಸಲಿಕ್ಕಾಗತ್ತಾ? ಎಸ್, ಆಡಿಯೋ ಪ್ರಾಬ್ಲಮ್ ಇದೆ, ನಮ್ಮಿಂದ ಕೂಡ ಅದನ್ನ ಸರಿಪಡಿಸುವಂತಹ ಕಾರ್ಯವನ್ನ ಮಾಡ್ತೀವಿ ಸರ್. ಅದುವರೆಗೂ ಕೂಡ ಸರ್ ನೀವೇನೋ ಹೇಳ್ತಾ ಇದ್ರಿ, ಹೇಳ್ತಾ ಹೋಗಿ. ಈಗ 1971 ಜನಗಣತಿ ಪ್ರಕಾರ 10 ಲಕ್ಷ ಇರಬೇಕಾಗಿತ್ತು ಒಂದೊಂದು ಕ್ಷೇತ್ರ. 25ರಿಂದ 30 ಲಕ್ಷ ತನಕ ಇವತ್ತು ಬೆಳ್ಕೊಂಡು ಹೋಗಿರ್ತಕ್ಕಂಥ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಯಾಕೆ ನೀವು ಪದೇ ಪದೇ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಮರುವಿಂಗಡಣೆ ಯಾಕೆ ಮಾಡ್ಬೇಕು, ಅವರೇ ಹೇಳ್ತಿದ್ರು ಮರುವಿಂಗಡಣೆ ನಾವು ವಿರೋಧ ಅಂತ. ಮರುವಿಂಗಡಣೆ ಯಾಕೆ ಮಾಡಬೇಕು ಅಂತಂದ್ರೆ, ನಿಮ್ಮ ಇದು ಇದರ ಆಧಾರದ ಮೇಲೆ, ಜನಸಂಖ್ಯೆದ ಆಧಾರದ ಮೇಲೆ ನಿಮ್ಗೆ ಕೊಡಬೇಕಾಗ್ತದೆ ಒಂದು. ಎರಡನೇದು, ನೀವು ಯಾಕೆ ಸ್ಪಷ್ಟವಾಗಿ ಈಗಲೂ ಕೂಡ ಮನೆ ಕಾಂಗ್ರೆಸ್ ವಕ್ತಾರನ ಕೇಳ್ತಾ ಇದ್ದೀನಿ, ಯಾವ ಕಾರಣಕ್ಕಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಿ ಇವತ್ತಿನವರೆಗೂ ನೀವಾಗ್ಲಿ ನಿಮ್ಮ ನಾಯಕರುಗಳಾಗಲಿ ಸ್ಪಷ್ಟನೆ ಕೊಡಕ್ಕೆ ನಿಮ್ಮ ಕೈಲಾಗಿಲ್ಲ. ಈಗ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ನಿಮ್ಮ ಮಾನದಂಡ ಏನು ಅಂತಂದ್ರೆ, ಈ ದೇಶದಲ್ಲಿ ನಾರಿ ಶಕ್ತಿ ಎಲ್ಲ ಕೂಡ ಎದ್ದು ಒಂದ್ ಸೈಡ್ ನಿಮ್ಮನ್ನು ಕೂರಿಸ್ತಾರೆ ಒಳಗಡೆಗೆ. ಕಾರಣ ಇಷ್ಟೇನೆ, ನೀವು ಒಂದು ನಿಮಿಷ ಇರ್ಬೇಕು, ನೀವು ನೀವು ಯಾವ್ದು ಪಾಸ್ ಆಗಿದೆ, ಯಾಕೆ ಪಾಸ್ ಆಗಿದೆ, ಯಾಕೆ ರವೀಂದ್ರ ರೇಷ್ಮೆ ಸರ್, ನಾನು ಮಾತಾಡ್ತಾ ಹೋಗ್ತೀನಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಸರ್, ಒಂದ್ ಸೆಕೆಂಡ್ ಹೋಲ್ಡ್ ಆಗಿ 3 ಜನನು ಕೂಡ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ರವೀಂದ್ರ ರೇಷ್ಮೆ ಸರ್ ಕೇಳಿಸ್ತಾ ಇದೆ. ಎಸ್ ಸರ್. ಸರ್ ಇವಾಗ ಮಸೂದೆ ವಿಧೇಯಕವನ್ನ ಮಂಡನೆ ಮಾಡಬೇಕು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ 360 ಬಹುಮತ ಬರಬೇಕಾಗಿತ್ತು, ಆದ್ರೆ ಬಂದಿಲ್ಲ, ಹಾಗಾಗಿ ಬಿಲ್ ಪಾಸ್ ಆಗೋದಿಲ್ಲ. ಏನ್ ಹೇಳ್ತೀರಾ, ಏನ್ ವ್ಯಾಖ್ಯಾನ ಮಾಡ್ತೀರಾ ಸರ್? ವಿರೋಧ ಪಕ್ಷಗಳು ಅವರ ಧೋರಣೆ ನೋಡಿ ನನಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಯಾವ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರಿಂದ ಸ್ಫೂರ್ತಿ ಪಡೆದಿತ್ತು ಕಾಂಗ್ರೆಸ್ ಪಕ್ಷ, ಸಾಮಾಜಿಕ ಅಸಮಾನತೆ ಪ್ರಶ್ನೆ ಬಂದಾಗ ಮೀಸಲಾತಿ ಬೇಕು ಅಂತ ಹೇಳ್ತಾರೆ. ಆದ್ರೆ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಪ್ರಶ್ನೆ ಬಂದಾಗ ಪರ್ಫಾರ್ಮೆನ್ಸ್ ನಾವು ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಈಗ ಅನ್ನೋದಾದ್ರೆ, ಅದನ್ನೇ ನಿನ್ನೆ ನಮ್ಮ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಬಹಳ ಕರೆಕ್ಟ್ ಆಗಿ ಹೇಳಿದ್ರು. ನಮ್ಮ ದೇಶದಲ್ಲಿ 1 vote 1 person 1 value ಅಂತ. ಈಗ ಮುಖೇಶ್ ಅಂಬಾನಿ ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ 1 ಲಕ್ಷ ಓಟ್ ಕೊಡ್ಲಿಕ್ಕೆ ಆಗತ್ತಾ? ಹಾಗಾಗಲ್ಲ. ನೋಡಿ, ಜವಾಹರ್ಲಾಲ್ ನೆಹರು ಅವ್ರು ಮನ್ಸ್ ಮಾಡಿದ್ರೆ ಭಾರತ ಸರ್ಕಾರದ 25% ನಿಧಿಯನ್ನು ಉತ್ತರ ಪ್ರದೇಶ ರಾಜ್ಯಕ್ಕೆ ಕೊಟ್ಬಿಡೋದಾಗಿತ್ತು. ಯಾಕಂದ್ರೆ ಅವ್ರ ಮತಕ್ಷೇತ್ರ ಅದು, ಅವರ ಸಹೋದರಿ ಎಲ್ಲ ಅಲ್ಲಿಂದನೇ ಗೆದ್ದು ಬರ್ತಾ ಇದ್ರು. ಅಥವಾ ಇಂದಿರಾ ಗಾಂಧಿ ಅವ್ರು ರಾಯಬರೇಲಿಂದ ಗೆದ್ದು ಬರ್ತಾ ಇದ್ರು. ಇಂದಿರಾ ಗಾಂಧಿ ಕೂಡ ಆತರ ತನ್ನ ತವರು ರಾಜ್ಯದ ಪರ ಪಕ್ಷಪಾತ ತೋರ್ಲಿಲ್ಲ, ಅವ್ರಿಗೊಂದು ದೂರದೃಷ್ಟಿ ಇತ್ತು. ಯಾಕೆಂತಂದ್ರೆ ಬೆಂಗಳೂರು, ಮದ್ರಾಸು, ಹೈದರಾಬಾದ್, ಈ ದಕ್ಷಿಣ ಭಾರತದ ರಾಜ್ಯಗಳು ಪಾಕಿಸ್ತಾನ್, ನಮ್ಮ ಶತ್ರು ರಾಷ್ಟ್ರದ ಗಡಿಗಳಿಂದ ಬಹಳ ದೂರ ಇದ್ವು, ಚೀನಾ ಗಡಿಯಿಂದ ದೂರ ಇದ್ವು. ಅದರಿಂದಾಗಿ ಅವತ್ತಿನ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಲ್ಲಿ ಬೆಳೆಸಿದ್ರು. ಬೆಂಗಳೂರಲ್ಲೇ ವಿಮಾನ ಕಾರ್ಖಾನೆ HAL ಇತ್ತು, ಮಷಿನ್ ಟೂಲ್ಸ್ ಕಾರ್ಖಾನೆ HMT ಇತ್ತು, ವಾಚ್ ಕಾರ್ಖಾನೆ HMT ಇಲ್ಲೇ ಇತ್ತು, ಟೆಲಿಫೋನ್ ಕಾರ್ಖಾನೆ ITI ಇಲ್ಲೇ ಇತ್ತು. ಆಮೇಲೆ ರಕ್ಷಣೆಗೆ ಸಂಬಂಧಪಟ್ಟ ವಿಜ್ಞಾನ ಸಂಸ್ಥೆಗಳಲ್ಲಿ ಇಲ್ಲೇ ಇದ್ವು. ಇಸ್ರೋನು ಇಲ್ಲೇ ಮಾಡಿದ್ರು, DRDO ಇಲ್ಲೇ ಮಾಡಿದ್ರು. ಇವತ್ತಿನ ಕಾಂಗ್ರೆಸ್ಗೆ ಆ ಪಕ್ಕದ ರಾಜ್ಯ, ಆ DMK ಪಕ್ಷದ ಭ್ರಮೆ ಮೂಡ್ಬಿಟ್ಟಿದೆ, ಒಂಥರ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. 2023 ಗೆದ್ದು ಬಂದಾಗಿನಿಂದ ರಾಷ್ಟ್ರೀಯ ಪಕ್ಷವಾಗಿರೋ ಕಾಂಗ್ರೆಸ್, ಅದು ಕರ್ನಾಟಕ ಕಾಂಗ್ರೆಸ್, DMK ಧ್ವನಿಯಲ್ಲಿ ಮಾತಾಡ್ತಾ ಬಂದ್ಬಿಟ್ಟಿದೆ. ಅವ್ರು ಮರಿಬಾರ್ದು, 59 ವರ್ಷಗಳ ಹಿಂದೆ ಇದೇ DMK ಪಕ್ಷ ಕಾಮರಾಜ್ ನಾಡಾರ್ ನೇತೃತ್ವ ಕಾಂಗ್ರೆಸ್ ಅನ್ನ ಬ್ರಾಹ್ಮಣನಿಂದನೇ ಹಿಂದಿ ದ್ವೇಷ, ಭಾಷಾ ದ್ವೇಷ, ಜಾತಿನಿಂದನೇ ಭಾಷಾ ದ್ವೇಷ, ಇದೇ ಅಜೆಂಡಾ ಇಟ್ಕೊಂಡ್ಬಿಟ್ಟು ಧೂಳಿಪಟ ಮಾಡ್ಬಿಡ್ತು. ಕಾಂಗ್ರೆಸ್ ಇವತ್ತಿಗೂ ಚೇತರಿಸ್ಕೊಳ್ಳಿಕ್ಕಾಗಿಲ್ಲ. ಇವತ್ತು ನಾವು ಉತ್ತರ ಪ್ರದೇಶ ಬಗ್ಗೆ, ಬಿಹಾರ್ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದೀವಲ್ಲ, ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಕಾಂಟ್ರಿಬ್ಯೂಟ್ ಮಾಡ್ತೀವಿ, GDP ಜಾಸ್ತಿ ಇದೆ. ನೋಡಿ, ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಆಯಾ ರಾಜ್ಯದ MP ಗಳ ಸಂಖ್ಯಾಬಲ ಮುಖ್ಯ ಅಲ್ಲ. ನಮ್ ದೇವೇಗೌಡರು ಪ್ರಧಾನಮಂತ್ರಿ ಆಗಿದಾಗ ಕರ್ನಾಟಕದ ಲೋಕಸಭಾ ಸದಸ್ಯರ ಸಂಖ್ಯೆ ಬರೀ 26 ಇತ್ತು. ಆಮೇಲೆ ಇವತ್ತು ನರೇಂದ್ರ ಮೋದಿ ಅವರ ಗುಜರಾತ್ ರಾಜ್ಯದ ಸಂಖ್ಯಾಬಲ MP ಗಳು ಬರೀ 26 ಜನ. 80 ಜನ ಉತ್ತರ ಪ್ರದೇಶದಲ್ಲಿದ್ರು ಕೂಡ ಒಬ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಿಲ್ಲ. ನೋಡಿ, ಇದು ಪ್ರಜಾಪ್ರಭುತ್ವ ಅಂದ್ರೆ ಕೇವಲ ತಲೆಣಿಕೆ ಲೆಕ್ಕಾಚಾರದ ಪ್ರಜಾಪ್ರಭುತ್ವ ಅಲ್ಲ, ಒಂದು ನಾಯಕತ್ವದ ಗುಣ ಇರೋರ್ನ ನಮ್ಮ ಮತದಾರರು ಯಾರು ನಮ್ಮ ಪ್ರಧಾನಿ ಆಗ್ಬೇಕು ಅಂತ ಗುರುತಿಸುವಷ್ಟು ಒಂದು ರಾಜಕೀಯ ವಿವೇಕವನ್ನು ಪಡ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಅನಿಸ್ತದೆ, ಕಾಂಗ್ರೆಸ್ನವರು ಸಾಮಾಜಿಕ ಅಸಮಾನತೆ ಪ್ರಶ್ನೆ ಬಂದ ತಕ್ಷಣ ಮೀಸಲಾತಿ ಅಂತಾರೆ, ರಿಸರ್ವೇಶನ್ ಕೊಡ್ಬೇಕು ಅಂತಾರೆ. ಆದ್ರೆ ಪ್ರಾದೇಶಿಕ ಇಲ್ಲ, ಮೆರಿಟ್, ಪರ್ಫಾರ್ಮೆನ್ಸ್. ನಮ್ ಸಿದ್ದರಾಮಯ್ಯನವರು ಈ ತರ ಹಣಕಾಸು ಇತ್ತೀಚೆಗೆ 16ನೇ ಹಣಕಾಸು ಆಯೋಗ ಜೊತೆಗೆ ಮಾತಾಡುವಾಗ ಇದೇ ಮಾತಾಡಿದ್ರು.
ನಮ್ಮ ಮೆರಿಟ್ ಪರ್ಫಾರ್ಮೆನ್ಸ್ ನಮಗೆ ಬೆಲೆ ಕೊಡಿ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಅವೆಲ್ಲ ಪರ್ಮನೆಂಟ್ ಆಗಿ ಹಿಂದುಳಿದು ಬಿಡ್ಬೇಕಾ? ಇದೊಂದು ಬಹಳ ಸಂಕುಚಿತ ದೃಷ್ಟಿಕೋನ. ರಾಷ್ಟ್ರೀಯ ಪಕ್ಷವಾಗಿರೋ ಕಾಂಗ್ರೆಸ್ ನಾಯಕರು ಈ ತರ ಮಾತಾಡ್ತಾ ಇದ್ದಾರೆ. ಆಮೇಲೆ ಈ ಬಿಲ್ ಇತ್ತಲ್ಲ, ನಮಸ್ಕಾರ ಇದು ರೇಷ್ಮೆ ಸರ್. ಖಂಡಿತವಾಗೂ ಮೋದಿ ಅವರಿಗೆ ಸೋಲಲ್ಲ. ಇದು ಸೋಲಾಗುತ್ತೆ ಅಂತ ಗೊತ್ತಿತ್ತು, ಅವ್ರ ಸಂಖ್ಯಾಬಲ ಇಲ್ಲ ಅಂತ ಗೊತ್ತಿದ್ದು ಕೂಡ ತಂದಿದ್ದಾರೆ. ಯಾಕೆ ಅಂತಂದ್ರೆ ಇದೊಂದು catch-22 ಸಿಚುವೇಶನ್. ಹೆಡ್ಸ್ ಐ ವಿನ್, ಟೇಲ್ಸ್ ಯು ಲೂಸ್ ಅಂತ. ರೇಷ್ಮೆ ಸರ್, ಗೆಲ್ಸಿದ್ರ ಆಗ್ಲೂ ನನಗೆ ಕೀರ್ತಿ ಬರುತ್ತೆ, ಬಾಯಿಂದ ಸೋಲ್ಸಿದ್ರ ವಿಚಾರ ನಾನು ನಿಮ್ ಕಡೆನೇ ಬೆರಳು ಕೇಳಿ ತೋರಿಸ್ತೇನೆ. ವಿಶ್ಲೇಷಣೆ ಕೊಡ್ತಾರೆ. ಇಲ್ಲ ನೋಡಿ, ಎಲ್ಲ ಮಹಿಳಾ ನಾರಿ ಶಕ್ತಿ ವಿರೋಧಿಗಳು ಇಲ್ಲಿ ಇದಾರೆ ನೋಡಿ ಅಂತ ನಿಮ್ ಕಡೆನೇ ಬೆರಳು ತೋರಿಸ್ತಾನೆ. ಸೊ ಮೋದಿ ಅವರು ಇದ್ರಲ್ಲಿ ಕಳ್ಕೊಳ್ಳೋದು ಏನೂ ಇರಲಿಲ್ಲ ಈ ಬಿಲ್ ಅಲ್ಲಿ. ಈ 2-3 ಅಂಶದಷ್ಟು ಮತದಾನ ಆಗ್ಲೇ ಆಗದೆ ಇರ್ಲಿ, ಅವಕಾಶ ಕೊಡಿ. ಆ ಬಿಲ್ ಪಾಸ್ ಮಾಡಿದ್ರು ಗೆಲ್ತಾ ಇದ್ರು, ಸೋತ್ರು ಕೂಡ ಅವರೇ ಗೆದ್ದಿದ್ದಾರೆ. ನೈತಿಕವಾಗಿ, ತಾತ್ವಿಕ ಅವರೇ ಗೆಲ್ತಾರೆ. ಏನ್ ಉತ್ತರ ಕೊಡ್ತಾರೆ ಹೇಳಿ ಕಾಂಗ್ರೆಸ್ ಮತ್ತು ಅವ್ರ ಮಿತ್ರ ಪಕ್ಷಗಳು? ನಿನ್ನೆ ತಮಿಳುನಾಡಿನ ಮುಖ್ಯಮಂತ್ರಿ ಕಪ್ಪು ಬಾವುಟ ಧ್ವಜಾರೋಹಣ ಮಾಡಿದ್ದಾರೆ. ಈ ಮಟ್ಟಕ್ಕ ಇವರ ಅಸಹನೆ, ದ್ವೇಷ, ರೇಷ್ಮೆ ಸರ್, ಮನಸ್ಥಿತಿ ಯಾಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ರೇಷ್ಮೆ ಸರ್ ನಮಸ್ತೆ. ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರಲ್ಲ, ತಮಿಳುನಾಡಿನಲ್ಲಿ ಅಧಿಕಾರ ಪಡ್ಕೋಬೇಕು ಅಂತ ಅಂದ್ಬಿಟ್ಟು. ಎಸ್ ರೇಷ್ಮೆ ಸರ್, ಇವರು ನಾಗೇಂದ್ರ ಬಾಬು ಸರ್ ನಿಮ್ಮ ಹತ್ರ ಏನೋ ಪ್ರಶ್ನೆಯನ್ನ ಕೇಳ್ಬೇಕಂತೆ ಸರ್, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ನಾಗೇಂದ್ರ ಬಾಬು ಸರ್, ಈಗ ಈ ಪುನರ್ವಿಂಗಡಣೆ ಅಂತಕ್ಕಂಥದ್ದು ಕೇವಲ ಗಣಿತ ಲೆಕ್ಕಾಚಾರ ಅಲ್ಲ, ನಮ್ಮ ಒಗ್ಗಟ್ಟಿನ ನಮ್ಮ ವ್ಯವಸ್ಥೆ ಒಗ್ಗಟ್ಟಿನ ಒಂದು ಪರೀಕ್ಷೆ ಅಂತಕ್ಕಂಥ ಮಾತನ್ನ ನನ್ನ ಭಾವನೆ ಸರ್. ಸರ್, ತಾವು ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥ ಪದ ಬಳಕೆ ಮಾಡಿದರೆ ಸ್ವಲ್ಪ ವಿಶ್ಲೇಷಣೆ ಕೊಡಿ ಸರ್ ದಯಮಾಡಿ ಅದರ ಎಸ್ ಬಗ್ಗೆ. ಸರ್, 1 ಸೆಕೆಂಡ್. ಇದಕ್ಕೆ ಆನ್ಸರ್ ಕೊಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆ ಇವಾಗ ತಾನೇ ಜಾಯ್ನ್ ಆಗ್ತಾ ಇರುವಂತಹ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಆಶಾ ಕೃಷ್ಣಸ್ವಾಮಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಎಸ್ ಮೇಡಮ್, ಇವಾಗ ತಾನೇ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀನಿ. ಎಸ್, ಏನ್ ಹೇಳ್ತೀರಾ ಮೇಡಮ್? ಏನ್ ವ್ಯಾಖ್ಯಾನ ಮಾಡ್ತೀರಾ? ನನಗೆ ಫಸ್ಟ್ ಆಫ್ ಆಲ್ ನೀವು ಯೂಸ್ ಮಾಡಿದ ವರ್ಡ್ ಮುಖಭಂಗ ಅನ್ನೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಆ ಡಿಸ್ಕಷನ್ ಆ ಲೈನ್ ಅಲ್ಲಿ ನಾನು ಹೋಗೋದಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ವಿಮೆನ್ ರಿಸರ್ವೇಶನ್ ಬಿಲ್ ಡಿಫೆಕ್ಟ್ ಆಗತ್ತೆ ಅನ್ನೋದು ನಂಬರ್ ವೈಸ್ ನೋಡಿದಾಗ ಒಬ್ಬ ರೂಲಿಂಗ್ ಪಾರ್ಟಿ ಅವರಿಗೆ ಗೊತ್ತಿದ್ದು ಮಾಡಿದ್ರೆ ಅಥವಾ ಅತಿ ಬುದ್ಧಿವಂತಿಕೆಯಿಂದ ಡಿಲಿಮಿಟೇಷನ್ ಗೆ ಲಿಂಕ್ ಮಾಡಿದ್ರೆ ಅದು ಗೊತ್ತಾಗ್ಬೇಕು. ಡಿಲಿಮಿಟೇಷನ್ ಗೆ ಯಾಕೆ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿ ಜಸ್ಟಿಫಿಕೇಶನ್ ಬರ್ಲಿಲ್ಲ. ಇನ್ನು ಸೆನ್ಸಸ್ ಗೆ ಅದನ್ನ ಲಿಂಕ್ ಮಾಡಿ ವಿಮೆನ್ ಸ್ಟ್ರೆಂತ್ ಎಷ್ಟಿದೆ ಟೋಟಲಿ ಇನ್ ದ ಕಂಟ್ರಿ ಅಂತ ಪಾಪ್ಯುಲೇಷನ್ ವೈಸ್ ಹೋಗಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಮೋರ್ ಸೈಂಟಿಫಿಕ್ ಅನ್ಸುತ್ತೆ. ಅದು ಸೆನ್ಸಸ್ ಸ್ಟಾರ್ಟ್ ಆಗಿದೆ ಇವಾಗ. ಇಟ್ ವಿಲ್ ಟೇಕ್ 1.5 years ಟು ಕಂಪ್ಲೀಟ್ ಅಂತ ಗವರ್ಮೆಂಟ್ ಹೇಳ್ತಾ ಇರೋದು, ಡಿಸ್ಪೈಟ್ ದ ಟೆಕ್ನಾಲಜಿ ಅಡಾಪ್ಟೇಷನ್ ಈ ಸತಿ. ವಿಮೆನ್ ಸೆನ್ಸಸ್ ಆದ ನಂತರ ಈಗ ರಿಸರ್ವೇಶನ್ ಪಾಸ್ ಆಗಿತ್ತು ರಿಸರ್ವೇಶನ್ ಬಿಲ್ಲು. ಇಲ್ಲಿ ನನಗೆ ಅನ್ಸತ್ತೆ ಇವತ್ತು ಯಾರಿಗಾರು ಸ್ವಲ್ಪ ಬೇಜಾರಾಗಿದ್ರೆ ಅದು ದೇವೇಗೌಡರಿಗೆ. ಅವರು ಪ್ರಧಾನಿಯಾಗಿದ್ದಾಗ ವಿಮೆನ್ ರಿಸರ್ವೇಶನ್ ಬಿಲ್ ಫಸ್ಟ್ 1999 ಅಲ್ಲಿ ತರ್ತಾರೆ. ಅವಾಗ್ಲೂ ಅವ್ರಿಗೆ ಪೊಲಿಟಿಕಲ್ ಅಂದ್ರೆ ಸಪೋರ್ಟ್ ಸಿಗೋದಿಲ್ಲ. ಸೊ ಇಲ್ಲಿ ಮಾಡಿದ್ದು ಟೂ ಮೆನಿ ಇಶ್ಯೂಸ್ ನ ಲಿಂಕ್ ಮಾಡ್ತಾ ಹೋಗಿದ್ರಿಂದ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಕ್ಲಾರಿಟಿ ನನಗಂತ ಅನ್ಸೋದು ರೂಲಿಂಗ್ ಪಾರ್ಟಿ ಶುಡ್ ಹ್ಯಾವ್ ಗಿವನ್ ಎನ್ ಎಕ್ಸ್ಪ್ಲನೇಷನ್. ಯಾಕೆ ನೀವು 3 ಇಶ್ಯೂಸ್ ನ ಅಥವಾ 2 ಇಶ್ಯೂ ಅಟ್ಲೀಸ್ಟ್ ಮೇನ್ ಇಶ್ಯೂಸ್ ನ ಲಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ರಿಸರ್ವೇಶನ್ ಬಿಲ್ ಇಸ್ ನಾಟ್ ನ್ಯೂ. ಎಲ್ಲಾ ಅಂದ್ರೆ ಓವರ್ ಎ ಪೀರಿಯಡ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅಂಡ್ ಸಮಾಜವಾದ ಪಾರ್ಟಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಬಟ್ ಈ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಗೆ ಹೌ ಡು ಯು ಲಿಂಕ್ ಇಟ್ ಅನ್ನೋದು ಅದು ಒಂಥರ ಅಕ್ಸೆಪ್ಟಬಲ್ ಆರ್ಗ್ಯುಮೆಂಟ್ ಆಗ್ಲಿಲ್ಲ. ಇಟ್ ಇಸ್ ಗುಡ್. ಅದೊಳಗೆ ಮುಖಭಂಗ ಅನ್ನೋದಕ್ಕಿಂತ ವಿಮೆನ್ ರಿಸರ್ವೇಶನ್ ಬಿಲ್ ಬಂದಿದ್ರು ಇನ್ನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇನೆ ಆಗ್ತಾ ಇದ್ದಿದ್ದು. ಅಷ್ಟರಲ್ಲಿ ಇವಾಗ ಇವ್ರು ಮತ್ತೆ ಅದನ್ನ ಏನಾದ್ರು ಸರಿ ಮಾಡಿಕೊಂಡು ವಿಮೆನ್ ಗೆ ರಿಸರ್ವೇಶನ್ ಕೊಡ್ಬೇಕಾಗಿರೋದು ಇಟ್ ಶುಡ್ ಹ್ಯಾವ್ ಬೀನ್ ಎ ವೆರಿ ಸ್ಮೂತ್ ಅಫೇರ್. ಇದು ಕೊಡೋದು ಅಂತಲ್ಲ. ಇವಾಗ ನಮ್ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ 50% ಇದೆಯಲ್ಲ, ಲೋಕಲ್ ಬಾಡೀಸ್ ನಲ್ಲಿ ಇದೆಯಲ್ಲ, ಇಷ್ಟೆಲ್ಲ ಗೊಂದಲಗಳೇ ಆಗ್ಲಿಲ್ಲ. ದಟ್ ಈಸ್ ಮೈ ಟೇಕ್. ಎಸ್ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ರೇಷ್ಮೆ ಸರ್, ನಾಗೇಂದ್ರ ಬಾಬು ಸರ್ ಏನೋ ಕೇಳಿದ್ರು ನಿಮ್ಮನ್ನ, ಅದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಸಮಾನತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, 1994ರಲ್ಲಿ ಈ ವಿ ಸೋಮಣ್ಣ ಅವರು ಜನತಾದಳದ ಅಭ್ಯರ್ಥಿ ಆಗ್ಬಿಟ್ಟು ಬಿನ್ನಿಪೇಟೆ ಅಸೆಂಬ್ಲಿ ಕ್ಷೇತ್ರದಿಂದ ಗೆದ್ದು ಬಂದ್ರು. ಅವಾಗ ಬಿನ್ನಿಪೇಟೆ ಅಸೆಂಬ್ಲಿ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ಅತಿ ದೊಡ್ಡ ಕ್ಷೇತ್ರ ಅಂತ ಅನ್ಸ್ಕೊಂಡ್ಬಿಟ್ಟಿತ್ತು. 9.5 ಲಕ್ಷ ಮತದಾರ ಇದ್ರಲ್ಲಿ. ಉಳಿದ ಕ್ಷೇತ್ರಗಳೆಲ್ಲ ಸಾಮಾನ್ಯವಾಗಿ 3 ಲಕ್ಷ 4 ಲಕ್ಷ ಇರ್ತಾ ಇತ್ತು. ಹಾಗಾಗಿ ಮುಂದೆ ಕ್ಷೇತ್ರ ವಿಂಗಡಣೆ ಮಾಡಿದಾಗ
ಹೊಸ ಹೊಸ ಕ್ಷೇತ್ರಗಳು ಸೃಷ್ಟಿಯಾದವು. ಗೋವಿಂದರಾಜನಗರ, ವಿಜಯನಗರ. ಆಮೇಲೆ ಇವನ್ ಭೌಗೋಳಿಕ ಸಾಮೀಪ್ಯ ಕೂಡ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ನೀವು ಮತ್ತಿಕೆರೆಗೆ ಹೋಗಿ, ಮತ್ತಿಕೆರೆ ಮೇನ್ ರೋಡ್ ಅಲ್ಲಿ ಒಂದ್ ಕಡೆ ಯಶವಂತಪುರ ಕ್ಷೇತ್ರ ಬರುತ್ತೆ, ಇನ್ನೊಂದ್ ಕಡೆ ಮಲ್ಲೇಶ್ವರ ಕ್ಷೇತ್ರ ಬರುತ್ತೆ. ಆಮೇಲೆ ಆ ರಾಜರಾಜೇಶ್ವರಿ ನಗರ ಕೂಡ ಯಶವಂತಪುರದವರೆಗೂ ಬಂದ್ಬಿಟ್ಟಿದೆ. ರಾಜರಾಜೇಶ್ವರಿ ನಗರ ಆ ಕಡೆ ದಕ್ಷಿಣ ಬೆಂಗಳೂರಿಂದ ಉತ್ತರ ಬೆಂಗಳೂರಿಗೂ ರಾಜರಾಜೇಶ್ವರಿ ನಗರ. ಈ ತರ ಅನೇಕ ಅಸಂಗತ ಮರು ವಿಂಗಡಣೆಗಳು ಆಗೋಗ್ಬಿಟ್ಟಿದೆ. ಈಗ ಅದನ್ನ ಸರಿಪಡಿಸೋ ಕಾಲ ಬಂದಿದೆ. ಆಮೇಲೆ ಅಮಿತ್ ಶಾ ಅವರು ಆಗ್ಲೇ ಪಟ್ಟಿ ಕೊಟ್ರು, ರಾಷ್ಟ್ರದ 170 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರರ ಸಂಖ್ಯೆ 20 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ. ದಿಲ್ಲಿನಲ್ಲಿ ಒಂದು ಮತದಾರ ಕ್ಷೇತ್ರದಲ್ಲಿ 37 ಲಕ್ಷ ಜನ ಇದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ, ಇವತ್ತು 36 ಲಕ್ಷ ಜನ ಮತದಾರ ಇದ್ದಾರೆ. ಹೇಗೆ ಒಬ್ಬ ಲೋಕಸಭಾ ಸದಸ್ಯ ಅಷ್ಟು ದೊಡ್ಡ ಜನ ಸಮುದಾಯವನ್ನ ಅವ್ರಿಗೆ ನ್ಯಾಯ ಒದಗಿಸಲಿಕ್ಕಾಗತ್ತೆ? ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಮ್ಯಾನೇಜಬಲ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಆ ಡಿಲಿಮಿಟೇಷನ್ ಕೂಡ ಸದುದ್ದೇಶತೆ. ಹಾಗಾಗಿ ಇದರಲ್ಲಿ ಮುಖಭಂಗದ ಪ್ರಶ್ನೆ ಇಲ್ಲ. ಆಮೇಲೆ ಬೆಂಗಳೂರು ನೋಡಿ, ಎಷ್ಟು ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅನ್ನೋ ಒಂದು ಕುಖ್ಯಾತಿ ಪಡ್ಕೊಂಡ್ಬಿಡ್ತು. ಕಳೆದ 20 ವರ್ಷಗಳಲ್ಲಿ 60 ಲಕ್ಷ ಇದ್ದು 1.25 ಕೋಟಿ ಆಗೋಗ್ಬಿಡ್ತು. ಇದಕ್ಕೇನ್ ಹೇಳ್ತೀರಾ? ನೀವು ಜನಸಂಖ್ಯಾ ನಿಯಂತ್ರಣ ಕಾರಣ, ನಿಯಂತ್ರಣ ಮಾಡ್ಲಿಕ್ಕೆ ಆಗಿಲ್ವ ನಿಮ್ಗೆ? ಹಾಗಿಲ್ಲ. ಎಲ್ಲಿ ಒಂದು ಆರ್ಥಿಕ ಪ್ರಗತಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಗಿತ್ತು ಅಲ್ಲೆಲ್ಲ ಹುಡ್ಕೊಂಡ್ ಬಂದ್ರು. ಆದ್ರೆ ಈಗ ಕಳೆದ 12 ವರ್ಷಗಳಲ್ಲಿ ಉತ್ತರ ಭಾರತದ ರಾಜ್ಯಗಳು ಕೂಡ ಅಲ್ಲಿನ ಸ್ಥಳೀಯ ನಾಯಕತ್ವದ ಪರಿಶ್ರಮದಿಂದಾಗಿ ಅಲ್ಲೂ ಕೂಡ ಅಭಿವೃದ್ಧಿ ನೋಡ್ತಾ ಇದ್ದಾವೆ. ನಾವು ಉತ್ತರ ಪ್ರದೇಶ, ಬಿಹಾರಲ್ಲಿ ಕಣ್ಣಿಗೆ ಗೋಚರವಾಗುವಷ್ಟು ಬದಲಾವಣೆ ಕಾಣ್ತಾ ಇದೆ. ಸರ್, ಪುನರ್ವಿಂಗಡಣೆ ಒಕ್ಕೂಟದ ವ್ಯವಸ್ಥೆ, ಒಗ್ಗಟ್ಟಿನ ಪರೀಕ್ಷೆ ಅಲ್ವಾ ಸರ್ ಇದು? ಒಂದ್ ನಿಮಿಷ. ಖಂಡಿತವಾಗೂ ಇದು ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಒಂದು ಅದರ ಅಸ್ತಿತ್ವದ ಪ್ರಶ್ನೆ ಅಲ್ವಾ ಸರ್? ಎಸ್, ರವೀಂದ್ರ ರೇಷ್ಮೆ ಸರ್, ಇವಾಗ ತಾನೇ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು ಕಾಂಗ್ರೆಸ್ ವಕ್ತಾರರಾಗಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಅವರು ಹೇಳ್ತಾ ಇದ್ರು ದಕ್ಷಿಣದ ಪ್ರಾತಿನಿಧ್ಯ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇತ್ತು ಮೀಸಲಾತಿಯನ್ನ ಕೊಟ್ಟಿದ್ರೆ ಅಥವಾ ಕ್ಷೇತ್ರ ಮರು ವಿಂಗಡಣೆಯನ್ನ ಮಾಡಿದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಧೈರ್ಯ ಇದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂದೆ ಹೋಗಿ ಮಾತು ಹೇಳಿ, ನೀವು ಉತ್ತರದ ಭಾರತದವ್ರು ಬಂದು ನಮ್ಮನ್ನ ಸುಲಿಗೆ ಮಾಡ್ತಾ ಇದೀರಾ, ನಮ್ಗೆ ಅನ್ಯಾಯ ಮಾಡ್ತಾ ಇದೀರಾ ಅಂತ ಹೇಳೋ ಧೈರ್ಯ ಇದೆ ಅವ್ರಿಗೆ? ಸಿದ್ದರಾಮಯ್ಯನವ್ರು ಹೇಳಿ. ಕೊಡ್ತಿಲ್ವಲ್ಲ ಸರ್ ಈಗ್ಲೇನೆ? ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ತರ ನಾನು ಜವಾಹರ್ಲಾಲ್ ನೆಹರು ಕಾಲದಿಂದ ಕಾಂಗ್ರೆಸ್ ಪಕ್ಷವನ್ನು ಗಮನಿಸ್ತಾ ಬಂದಿದ್ದೀನಿ. ಜವಾಹರ್ಲಾಲ್ ನೆಹರು ಸರ್ ಕಂಪ್ಲೀಟ್ ಮಾಡ್ಲಿ ಸರ್, ನೀವು ಮಾತಾಡಿ ಸರ್. ನೋಡಿ, ನಾವು ಜವಾಹರ್ಲಾಲ್ ನೆಹರು ಯುಗದಲ್ಲಿ ನಾವೆಲ್ಲ ಕಂಡ್ಬಿಟ್ಟವ್ರು. ನಾವು ಶಾಲಾ ವಿದ್ಯಾರ್ಥಿಗಳಾಗ ಜವಾಹರ್ಲಾಲ್ ನೆಹರು ಇದ್ರು. ಅದಾದ ನಂತರ ಇಂದಿರಾ ಗಾಂಧಿ ಬಂದ್ರು, ರಾಜೀವ್ ಗಾಂಧಿ ಬಂದ್ರು. ಅವ್ರು ಯಾವತ್ತೂ ಕೂಡ ಹತ್ಯೆ ಆಗೋ ಹಿಂದಿನ ದಿನ ಕೂಡ ಇಂದಿರಾ ಗಾಂಧಿ ಅವರು ಐಕ್ಯತೆ, ಐಕ್ಯತೆ, ಯೂನಿಟಿ ಇಂಟಿಗ್ರಿಟಿ ಅಂತ ಮಾತಾಡ್ತಿದ್ರು. ರಾಜೀವ್ ಗಾಂಧಿ ಕೂಡ ಅಷ್ಟೇ, ಯೂನಿಟಿ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು ಆ LTT ಟೈಗರ್ ಬಾಂಬರ್ಗೆ ಬಲಿಯಾಗ್ಬಿಟ್ರು. ಇವತ್ತಿನ ಕಾಂಗ್ರೆಸ್ ಪಕ್ಷ ಒಳ್ಳೆ ವಿಘಟಿತ ಮನಸ್ಥಿತಿ, ಡಿವಿಸಿವ್ ಪಾಲಿಟಿಕ್ಸ್. ಅದ್ಯಾಕೆ ಈ DMK ಪಕ್ಷದ ವಿಭಜಕ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಇನ್ನು ತಾವು ಗಮನಿಸ್ತಾ ಬಂದಿರಿ. ತಮಿಳುನಾಡಿನ ಈ ದ್ರಾವಕ ಪಕ್ಷಗಳು ತಾವೇ ಒಂದು ಪ್ರತ್ಯೇಕ ರಾಷ್ಟ್ರ ರೀತಿಯಲ್ಲಿ ವರ್ತಿಸ್ತಾ ಬಂದ್ಬಿಟ್ಟಿದ್ದಾರೆ. ಉತ್ತರ ಭಾರತ ಅಂದ್ರೆ ಅದೇನು ಶತ್ರು ರಾಷ್ಟ್ರ ನಂಗೆ ಅಥವಾ ವಿದೇಶ ರಾಷ್ಟ್ರ ಅಂತ, ಫಾರಿನ್ ಕಂಟ್ರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸ್ವತಂತ್ರ ನಂತರ ಅವರೆಲ್ಲ ಸರ್ 40 ವರ್ಷ ಆಳಿ ಈ ಪರಿಸ್ಥಿತಿ ತಂದಿದ್ದು. ನೋಡಿ, ಕನ್ನಡ ನಾಡಿನ ಜನ ಎಂತ ಉದಾರವಾದಿಗಳು ಅಂತಂದ್ರೆ, ನೋಡಿ, ಕರ್ನಾಟಕದ ನಾಡಗೀತೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಾವೆಂದೂ ಕೂಡ ಈ ತರ ವಿಭಜಕ ನೀತಿಯ ದೃಷ್ಟಿಕೋನವನ್ನು ಬೆಳೆಸ್ಕೊಂಡೇ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆವತ್ತಿಂದ ಇವತ್ತಿನವರೆಗೂ ನಾವು ಒಂದು ರಾಷ್ಟ್ರೀಯ ದೃಷ್ಟಿಕೋನ ಇಟ್ಕೊಂಡಿದ್ದೇವೆ. ಸರ್, ಹಾಗಿದ್ರೆ ನಿಮ್ ಪ್ರಕಾರ ಹಿಂದಿ ಏರಿಕೆ ಸರಿನಾ? ಯಾವ ಹಿಂದಿ ಏರಿಕೆ? ಎಲ್ಲಿದೆ ಹಿಂದಿ ಏರಿಕೆ? ಯಾರು ಏರಿಕೆ ಮಾಡಿದ್ರು ನಿಮಗೆ? ಹಿಂದಿ ಏರಿಕೆ ಎಲ್ಲಾಗಿದೆ ಹೇಳಿ? ಹಿಂದಿ ಯಾರು ಏರಿಕೆ ಮಾಡಿಲ್ಲ. ಆಶಾ, ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಹಿಂದಿ ವಿರೋಧವನ್ನೇ ತಮ್ಮ ರಾಜಕೀಯ ಪ್ರಣಾಳಿಕೆ ಮಾಡ್ಕೊಂಡು ತಮಿಳುನಾಡಿನ ಜನ ಎಷ್ಟು ಜಾಣರು ಅಂತಂದ್ರೆ, ಇಡೀ ಬಾಲಿವುಡ್ ಚಿತ್ರರಂಗದ ಸೂಪರ್ ಸ್ಟಾರ್ ಹೀರೋಯಿನ್ಗಳೇ ತಮಿಳುನಾಡಿನವರು. ಪದ್ಮಿನಿ, ರಾಗಿಣಿ, ವೈಜಂತಿ ಬಾಲಾ, ಹೇಮಮಾಲಿ, ಶ್ರೀದೇವಿ, ರೇಖಾ ಎಲ್ಲರೂ ಅಲ್ಲಿಯವರೇ. ಅದಷ್ಟೇ ಅಲ್ಲ, 1990ರ ದಶಕದವರೆಗೂ ಕೂಡ ಬಹುತೇಕ ಹಿಂದಿ ಸಿನಿಮಾಗಳು ಮದ್ರಾಸಿನ AVM ಸ್ಟುಡಿಯೋ, ಜಮಿನಿ ಸ್ಟುಡಿಯೋದಲ್ಲಿ ತಯಾರಾಗ್ತಾ ಇದ್ವು, ಪ್ರೊಡಕ್ಷನ್ ಅಲ್ಲೇ ಆಗ್ತಾ ಇತ್ತು. ಅದಷ್ಟೇ ಅಲ್ಲ, 1990ರಲ್ಲಿ ಮಣಿರತ್ನಂ ಮತ್ತು AR ರೆಹಮಾನ್ ಅನ್ನೋ ಇಬ್ಬರು ಪ್ರತಿಭಾಶಾಲಿಗಳು ಬಾಲಿವುಡ್ ಚಿತ್ರರಂಗವನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರು. ರೋಜಾ, ದಿಲ್ ಸೆ ಬಾಂಬೆ, ರಾಜಕೀಯ ಕಥಾವಸ್ತುಗಳ
ಸಿನಿಮಾ ಮಾಡ್ಬಿಟ್ಟು ಇಡೀ ಬಾಲಿವುಡ್ ಚಿತ್ರರಂಗನ ಗೆದ್ಕೊಂಡ್ಬಿಟ್ರು. ಈ DMK ನವರು ಹಿಂದಿ ವಿರೋಧ ಅಂತ ಬಡ್ಕೊಳ್ತಾನೆ ಇದ್ರು. ಅದು ಅಷ್ಟೇ ಅಲ್ಲ, AR ರೆಹಮಾನ್ ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನೋ ಸಂಗೀತ ಆ ಸಿನಿಮಾದ ಟೈಟಲ್ ಸಾಂಗ್ ನಮ್ಮ ವಿಜಯ್ ಪ್ರಕಾಶ್ ಅವ್ರ ಧ್ವನಿ ಇತ್ತು. ಆಸ್ಕರ್ ಅವಾರ್ಡ್ ತಗೊಂಡ್ರು. ಇವತ್ತು ತಮಿಳುನಾಡು ಜನ ಎಷ್ಟು ಜಾಗರು ಅಂತಂದ್ರೆ, ಬ್ರಿಟಿಷರ ಕಾಲದಲ್ಲೇ ದಿಲ್ಲಿ ದರ್ಬಾರ್ನ ಆಕ್ರಮಿಸ್ಕೊಂಡ್ರು. ಅಲ್ಲಿ ಸಿವಿಲ್ ಸರ್ವಿಸಸ್, ರೈಲ್ವೆ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಪೋಸ್ಟಲ್ ಟೆಲಿಗ್ರಾಫ್ ಇಲಾಖೆ, ಎಷ್ಟು ನಿಮ್ಗೆ ಇನ್ನೂ ತಮಾಷೆ ಅನ್ಸುತ್ತೆ. ಸ್ವಾತಂತ್ರ್ಯ ಬಂದಾಗ ಜಮ್ಮು ಕಾಶ್ಮೀರದ ಪ್ರಧಾನಮಂತ್ರಿ ಯಾರಾಗಿದ್ರು? ಗೋಪಾಲ್ ಸ್ವಾಮಿ ಅಯ್ಯಂಗಾರ್. ತಮಿಳುನಾಡು ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಪ್ರಧಾನಮಂತ್ರಿ ಆಗಿದ್ರು ರಾಜಾ ಹರಿಸಿಂಗ್ ದರ್ಬಾರ್ನಲ್ಲಿ. ಆರ್ಟಿಕಲ್ 370 ಸಂವಿಧಾನದಲ್ಲಿ ಬರ್ಲಿಕ್ಕೆ ಅವರೇ ಕಾರಣರು, ಅವರೇ ಸಂವಿಧಾನದ ರೂವಾರಿ ಅವರು. ಅಲ್ಲಿನ ರಾಜಕಾರಣಿಗಳಿಗೆ ಏನೇ ಮಾತಾಡ್ಲಿ, ತಮಿಳುನಾಡಿನ ಜನ ತಾವು ಬದುಕೋಕೋಸ್ಕರ ಎಲ್ಲ ಭಾಷೆಗಳನ್ನ ಕಲಿಸ್ತಾರೆ, ಎಲ್ಲ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ತಾರೆ. ಅರೆ, ಅಮೆರಿಕದ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ತಮಿಳುನಾಡು ಮೂಲದ ಕಮಲಾ ಹ್ಯಾರಿಸ್ ಆಯ್ಕೆಯಾಗಿದ್ರು. ಪೆಪ್ಸಿ ಕೋಲಾ ಮುಖ್ಯಸ್ಥೆ ಇಂದಿರಾ ನೂಯಿ ತಮಿಳುನಾಡು ಮೂಲದವರು. ಇವತ್ತು ಸುಂದರ್ ಪಿಚ್ಚೈ ಗೂಗಲ್ ಬಾಸ್ ತಮಿಳುನಾಡು ಮೂಲದವರು. ನಾವು ಅದನ್ನ ಕಲಿಬೇಕು. ತಮಿಳುನಾಡಿನವರ ಜಾಣತನವನ್ನ, ಅವರ ಚಾಣಾಕ್ಷತನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕುರುಡು ವಿರೋಧ ಮಾಡಬಾರ್ದು ಹಿಂದಿಗೆ. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿ ಇರಿ ಸರ್, ನಾನು ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ರವೀಂದ್ರ ರೇಷ್ಮೆ ಸರ್ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶುರುವಿನಲ್ಲೇ ಅದ್ಭುತವಾದಂತಹ ಸೆಂಟೆನ್ಸ್ ಅನ್ನ ಹೇಳಿದ್ರು. ಈ ಸಾಮಾಜಿಕ ಅಸಮಾನತೆ ಬಂದ ತಕ್ಷಣ ಮೀಸಲಾತಿ ಬೇಕು ಅಂತ ಹೇಳ್ತಾರೆ. ಅದೇ ಈ ವಿಚಾರ ಬಂದ್ರೆ ಅದ್ಯಾವುದು ಲೆಕ್ಕಕ್ಕೆ ಬರಲ್ವಾ ಅಂತ, ಇದಕ್ಕೇನು ಹೇಳ್ತೀರಾ? ಮೇಡಮ್ ನೋಡಿ, ಸಾಮಾಜಿಕ ಸಮಾನತೆ ಅಂದಾಗ ನಿಜ ಕೊಡ್ಬೇಕು. ದೇಶದಲ್ಲಿ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ, ಕೊಡ್ಲಿ, ನಾವು ಬೇಡ ಅಂದಿಲ್ಲ. ಆದ್ರೆ ಇವತ್ತಿನ ದಿವಸ ಪ್ರಾದೇಶಿಕ ಪಕ್ಷಗಳು, ಒಂದ್ ನಿಮಿಷ ಸರ್ ನಗ್ಬೇಡಿ, ನಾನು ಉತ್ತರ ಕೊಡ್ತೀನಿ. ತಮಿಳ್ನಾಡು ಸರ್ ಹೇಳ್ತಿದ್ರು, ಇಡೀ ದೇಶದಲ್ಲಿ ತಮಿಳ್ನಾಡು ಇಷ್ಟೊಂದು ಸಾಧಕರಿದ್ದಾರೆ ಅದು ದ್ರಾವಿಡಿಯನ್ ಸ್ಟೇಟ್ ಅಂತ, ಮೂಲ ಭಾರತದವರು ಅಂತ ಇವತ್ತಿಗೂ ಅವರು ಸಾಧನೆ ಮಾಡ್ತಿದ್ದಾರೆ. ಅವರು ಜಾಣರಿದ್ದಾರೆ, ಅವರು ಮೂಲ ಭಾರತೀಯರು. ಇವತ್ತಿಗೂ ಇತಿಹಾಸವನ್ನ ತೆರೆದು ನೋಡಿದ್ರೆ ಆರ್ಯನ್ನರು ಉತ್ತರ ಭಾರತದಲ್ಲಿ ಹೌದು, ಭಾರತದಲ್ಲಿಯೇ ಭಾರತದ ಮೂಲ DNA ಇರೋದು ದ್ರಾವಿಡರನ್ನರಲ್ಲೇ. ಅವರು ಆರ್ಯನರೇ. ನಮ್ಗೆ ಹೇಳಕ್ ಬರ್ಬೇಡಿ, ತಮಿಳ್ನಾಡು ಬಗ್ಗೆ ಅಬ್ದುಲ್ ಕಲಾಂ ಯಾರು ಹೇಳ್ರಿ? ಅಬ್ದುಲ್ ಕಲಾಂ ಯಾರು? ಅದೇ ತಮಿಳ್ನಾಡಿಂದ ಬಂದವರು. ಅದನ್ನೇ ಹೇಳ್ತಾರದು, ಅದೇ ತಮಿಳ್ನಾಡಿಂದ ಭಾರತೀಯರು ನೋಡ್ರಿ. ಅಬ್ದುಲ್ ಕಲಾಂ ತಮಿಳ್ನಾಡವರಲ್ಲ, ಭಾರತೀಯರು. ಏನ್ ಮಾತಾಡ್ತಾರೆ ಆರ್ಯ ದ್ರಾವಿಡ ಅಂತ ನೋಡಿ. ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನೋ ನೋ ನೋ, ದಿಸ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟೆಡ್. ಈ ರೀತಿ ಡಿವೈಸಿವ್ ಮಾತುಗಳನ್ನ ಹೇಳಿ ಯಾರು ಕೇಳಕ್ ಆಗಲ್ಲ. ನೋ ನೋ ನೋ, ಇದನ್ನ ಹೇಳ್ರಿ ನೀವು ಆರ್ಯ ದ್ರಾವಿಡ ಅಂತ ಹೇಳ್ತೀರಾ? ಆರ್ಯ ಅಂದ್ರೆ ಏನು? ಆರ್ಯ ಅಂದ್ರೆ ಏನು? ಆರ್ಯ ಅಂದ್ರೆ ಏನು? ಆರ್ಯನರು ನೈಲ್ ನದಿ ನಾಗರಿಕತೆಯಿಂದ ಹಾಗಾದ್ರೆ ಕಾಶಿಗೆ ಹೋಗಲ್ವೇನ್ರಿ ನೀವು? ಕಾಶಿಗೆ ಹೋಗಲ್ವೇನ್ರಿ? ಕಾಶಿ ವಿಶ್ವನಾಥನ ಆರಾಧನೆ ಮಾಡ್ತಿರೋ ಮಾಡಲ್ಲ? ಕಾಶಿ ವಿಶ್ವನಾಥನ ಆರಾಧನೆ ಮಾಡ್ತಿರೋ ಇಲ್ವೋ? ಕಾಶಿ ವಿಶ್ವನಾಥನ ಅಯೋಧ್ಯೆ ರಾಮ ಮಂದಿರವನ್ನ ಅರ್ಥ ಆಗ್ಬೇಕು. ನೀವಿಬ್ರು ಜಗಳ ಆಡ್ತಿದ್ದೀರಾ ಅನ್ನೋದು ಗೊತ್ತಾಗ್ಬೇಕು. ನೇರವಾದಂತಹ ಪ್ರಶ್ನೆಯನ್ನ ಕೇಳಿದೆ, ಅಟ್ಲೀಸ್ಟ್ ಅವ್ರಿಗೆ ಆನ್ಸರ್ ಮಾಡೋದಿಕ್ಕಾದ್ರೂ ಬಿಡಿ. ಈ ತರ ಡಿಬೇಟ್ಸ್ ಆಡ್ತಾ ಇದ್ರೆ ಜನ ಏನ್ ನೋಡ್ಬೇಕಾಗಾದ್ರೆ? ಜನ ಏನ್ರಿ ನೋಡ್ಬೇಕಾಗಾದ್ರೆ? ಏನ್ ಮಾತಾಡ್ತೀರಿ? ಕಾಶಿ ವಿಶ್ವನಾಥ ನೀವು ಹೋಗೋದಿಲ್ವನ್ರಿ? ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗೋದಿಲ್ವನ್ರಿ? ಏನ್ ಮಾತಾಡ್ತೀರಿ? ಯಾವ್ದೋ ನಿಮ್ಗೆ ಪೊಗಳೆ ನೀತಿಗಳನ್ನ ಹೇಳ್ಕೊಂಡಿದ್ದೀರಾ? ಈ ಪೊಗಳೆ ನೀತಿಗಳನ್ನ ಹೇಳ್ಕೊಂಡಿದ್ದೆ ಧೂಳಿಪಟ್ಟಾಗಿ ಕಾಂಗ್ರೆಸ್. ಸರ್ ಪ್ಲೀಸ್, ರವೀಂದ್ರ ರೇಷ್ಮೆ ಸರ್, ಇವಾಗ ವಿಧೇಯಕನ್ನ ಮಂಡನೆ ಮಾಡಬೇಕು ಅಥವಾ ಅಂಗೀಕಾರವನ್ನ ಮಾಡಬೇಕು ಅಂತ ಅಂದ್ರೆ 360 ಮತವನ್ನ ಬರ್ಲೇಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರಕ್ಕೂ ಕೂಡ ಗೊತ್ತಿರುತ್ತೆ, ಯಾಕಂತ ಅಂದ್ರೆ ಅಷ್ಟೊಂದು ಬಹುಮತ ಬರಲ್ಲ ಅಂತ. ಈ ಸಂದರ್ಭದಲ್ಲಿ ಎಲ್ಲಾ ಗೊತ್ತಿದ್ದು ಕೂಡ ಮತದಾನವನ್ನ ಮಾಡಿದ ನಂತರ ಇನ್ನೊಂದ್ ಕಡೆನಲ್ಲಿ ಕಾಂಗ್ರೆಸ್ ಇನ್ನೊಂದು ಆರೋಪ ಕೂಡ ಶುರುವಿನಿಂದಲೂ ಕೂಡ ಬಂತು ಸರ್, ಏನಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಇದೆಲ್ಲವನ್ನ ಕೂಡ ಮಾಡಿದಂಥದ್ದು ಅಂತ. ತರಾತುರಿಯಲ್ಲಿ ವಿಶೇಷ ಅಧಿವೇಶನವನ್ನ ಕರೀತಾರೆ, ಹೊಸ ಸಂಸತ್ ಭವನವನ್ನ ಮಾಡಿದಾಗ್ಲೂ ಕೂಡ 850 ಸೀಟ್ಗಳನ್ನ ಮುಂಚಿತವಾಗಿಯೇ ಎಲ್ಲವನ್ನ ಪ್ರಿಪೇರ್ ಮಾಡಿ ಈ ಅಧಿವೇಶನವನ್ನ ಕರೆದಿರೋದು ಅಂತ ಕೂಡ ಕಾಂಗ್ರೆಸ್ ಹೇಳಿದಂಥದ್ದು. ಇದಕ್ಕೇನು ವ್ಯಾಖ್ಯಾನ ಮಾಡ್ತೀರಾ ಸರ್? ಹೌದು, ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ನಾವು ನಮ್ಮ ಸಂಸತ್ತಿನ ಸಂಖ್ಯಾಬಲವನ್ನು ಜಾಸ್ತಿ ಮಾಡ್ಲೇಬೇಕಾಗಿತ್ತು. ನೋಡಿ, ಬ್ರಿಟನ್ ಅಂತ ಒಂದು ಚಿಕ್ಕ ರಾಷ್ಟ್ರ
ಕರ್ನಾಟಕಕ್ಕಿಂತ ಚಿಕ್ಕದಿದೆ. ಅಲ್ಲಿ ಸಂಸತ್ ಸದಸ್ಯರ ಸಂಖ್ಯೆ 780 ಇದೆ. ಪುಷ್ಪ ಮ್ಯಾಮ್, ಬ್ರಿಟನ್ಗಿಂತ ಕಡಿಮೆ ಇದೆ ನಮ್ದು. ಒಂದ್ ನಿಮಿಷ. ಈ ಮೊದಲು 2 ಸಲ ಬಿಜೆಪಿ ಮೆಜಾರಿಟಿ ಇದ್ದಾಗ ಯಾಕೆ ಮಾಡ್ಲಿಲ್ಲ? 543 ಅಂತ. ಪತ್ರಕರ್ತರ್ರಿ ಬಿಜೆಪಿ ಅವರ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಭಾರತದ ಜನಸಂಖ್ಯೆ ಅವತ್ತು 80-90 ಕೋಟಿ ಇದ್ದು ಇವತ್ತು 140 ಕೋಟಿ ಆಗಿದೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಸೀಟ್ಗಳ ಹೆಚ್ಚಳ ಮಾಡಬೇಕಾಗಿದೆ. ಆಮೇಲೆ ಲೋಕಸಭಾ ಸದಸ್ಯರ ಕಾರ್ಯವ್ಯಾಪ್ತಿ ಅದು ಕೂಡ ತುಂಬಾ ಜಾಸ್ತಿ ಆಗ್ಬಿಟ್ರೆ ಆತ ಹೇಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ? ಕನಿಷ್ಠ ಅಂದ್ರೆ 10 ಲಕ್ಷ ಇದ್ರು ಅಂದ್ರೆ ಆತ ಸಮರ್ಪಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿ 30 ಲಕ್ಷ 40 ಲಕ್ಷ ಮತದಾರ ಇದ್ರು ಅಂದ್ರೆ ಯಾರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ? ನೋಡಿ, ಇದು ಈ ಕಾಂಗ್ರೆಸ್ಗೆ ಇದು ನಿಜವಾದ ಗೆಲುವಲ್ಲ, ಇದು ಪೈರಿಕ್ ವಿಕ್ಟರಿ ಅಂತ ಒಂದು ಶಬ್ದ ಇದೆ. ಇಲ್ಲಿ ಬಿಜೆಪಿ ಸೋತ್ ಗೆದ್ದಿದೆ, ಕಾಂಗ್ರೆಸ್ ಗೆದ್ದು ಸೋತಿದೆ. ಎಸ್ ಸರ್. ಸರ್, ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಆಶಾ ಕೃಷ್ಣಸ್ವಾಮಿ ಹತ್ರ ಈ ಪ್ರಶ್ನೆಯನ್ನ ಕೇಳ್ತೀನಿ. ಎಸ್, ಕರೆ ಅವ್ರದ್ದು ಕರೆ ಕಟ್ಟಾಗಿದೆ. ಎಸ್, ನಾನು ನಾಗೇಂದ್ರ ಪ್ರಸಾದ್ ಸರ್ ಒಂದ್ ನಿಮಿಷ. ನೀವು ಆಲ್ರೆಡಿ ಕೊಡ್ತೀನಿ ಉತ್ತರ ಸರ್. ನಿಮ್ಗೆ ಸಮಯವನ್ನ ಕೊಡ್ತೀನಿ. ಒಂದ್ ನಿಮಿಷ, ನಿಮ್ಗೆ ಸಮಯವನ್ನ ಕೊಡ್ತೀನಿ. ಅವರಿಗೆ ಸಮಯವನ್ನ ಸಿಕ್ಕಿದ್ಯಾ ಹೇಳಿ ಸರ್, ನೀವು ಮಾತಾಡಿ. ನೋಡಿ, ನಮ್ಗೆ ಕೊಡ್ಲಿಲ್ಲ ಒಂದ್ ನಿಮಿಷ ಸರ್, ಆಲ್ರೆಡಿ ಮಾತಾಡ್ತಾನೆ ಇದ್ದೀರಾ ಸರ್, ನೀವು ಮಾತಾಡಿ. ನೋಡಿ, ಇದು ನೀವು ವಿರೋಧ ಮಾಡ್ತೀರಿ. ಈಗ ನನಗೊಂದು ವಿಚಾರ ಅನ್ಸುತ್ತೆ, ಕೆಲವು ಸಂದರ್ಭಗಳಲ್ಲಿ ಕಾಂಗ್ರೆಸ್ ವಕ್ತಾರಗಳನ್ನ ಕೆಲವು ವಿಚಾರಗಳನ್ನ ನಿಭಾಯಿಸ್ಕೊಳಕ್ ಆಗದೆ ಇರೋ ಕಿರ್ಚಾಡಿ ಅಂತಕ್ಕಂಥ ಹೇಳಿ ಕಳಿಸ್ತಾರ ಅಂತಕ್ಕಂಥ ನನ್ನ ಅನುಮಾನ. ನೀವು ನೆಟ್ಟಿಗೆ ಉತ್ತರ ಕೇಳಿಸ್ಕೊಂಡು ನಮ್ ನೆಟ್ಟಗಲ್ಲ ರೀ, ನೀವು ನಮ್ ಬಗ್ಗೆ ಮಾತಾಡಕ್ ಬರ್ಬೇಡಿ. ನೀವೇನ್ ಹೇಳ್ಬೇಕು ಅದನ್ನ ಹೇಳಿ ಜನಗಳಿಗೆ. ಅದನ್ನೇ ಹೇಳ್ತಿದೀವ್ರಿ ನಾವು. ನೀವು ನನ್ನ ಟೈಮಲ್ಲಿ ಯಾಕೆ ಇಂಟರಪ್ಟ್ ಮಾಡ್ತೀರಾ? ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ನೀವು ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ನೀವು ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ನೀವು ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಒಂದು ಜನತೆ ಕೇಳ್ರಿ ನೀವು. ಅಲ್ಲ, ಧೂಳಿಪಟ ಅದಕ್ಕೆ ಆಗಿರೋದು ನೋಡಿ ದೇಶದಲ್ಲಿ. ನೆಲೆ ಇಲ್ಲ ನಿಮ್ಗೆ ಕಾಂಗ್ರೆಸ್ನವ್ರಿಗೆ. ಏನ್ ಮಾತಾಡ್ತೀರಿ? ನೆಲೆ ಇಲ್ಲ ನಿಮ್ಗೆ. 90 ಚುನಾವಣೆ ಸೋತಿರೋ ನಾಚಿಕೆ ಆಗ್ಬೇಕು ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರಿಗೆ. ಯೋಗ್ಯತೆ ಇಲ್ಲ ಚುನಾವಣೆ ಗೆಲ್ಲುವಂತ ಯೋಗ್ಯತೆ ಇಲ್ಲ ನಿಮ್ಗೆ. ಮಾತಾಡ್ತಾರೆ 95 ಚುನಾವಣೆಗಳನ್ನ ಸೋತಿರೋ ನಿಮ್ಮ ನಾಯಕ. ಸಂಪೂರ್ಣವಾಗಿ ಕಾಂಗ್ರೆಸ್ ಧೂಳಿಪಟ ಆಗೋಗಿದೆ. ಲೈನ್ ಹೇಳಿದ್ರಿ ಸರ್, ಅದು ಕಾಂಗ್ರೆಸ್ಗೆ ಅಷ್ಟೇ ಇಂಪ್ಲಿಮೆಂಟ್ ಆಗಲ್ಲ, ಎಲ್ಲಾ ಪಕ್ಷದವರೆಗೂ ಇಂಪ್ಲಿಮೆಂಟ್ ಆಗುತ್ತೆ ಅನ್ಸುತ್ತೆ ಸರ್, ಹೇಳಿ. ಮೇಡಮ್, ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಂದಂತ ಸಂದರ್ಭದಲ್ಲಿ ಕೇಳಿಸ್ಕೊಂಡು ತಾಳ್ಮೆಯಿಂದ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇರ್ಬೇಕು. ನಾನು ಒಂದು ಪಕ್ಷದಿಂದಾನೇ ಬಂದಿದ್ದೇನೆ. ನೀವು ಮೊದಲದು ನೀವು ಪಾಲಿಸಿ ನಾವು ಇರ್ರೇ ಒಂದ್ ನಿಮಿಷ, ಇರ್ರೇ ಒಂದ್ ನಿಮಿಷ ಸಾಕು. ಎಷ್ಟು ಮಾತಾಡ್ತಿರ್ರೆ ನೀವು ಕೂತ್ಕೊಂಡ್ರೆ? ಎಷ್ಟು ನಾವು ಮಾತಾಡಕ್ ಬರೋಲ್ಲ ಅಂದ್ರೆ ನಮ್ಗೆ ಮಾತಾಡಕ್ ಬರೋಲ್ಲ ಅಂದ್ರೆ ನೀವು ಅವ್ರು ಕೂತ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋಬೇಕು ಮಾತಾಡಿದ್ರೆ. ಮೇಡಮ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಒಂದು ಶತಮಾನ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ನೀವು ನಿಮ್ಮನ್ನು ನೀವೇನೆ ಒಂದ್ ಸ್ವಲ್ಪ ಯಾವ ರೀತಿ ಭಾರತ ಹೇಗಿತ್ತು, ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ನಮ್ಮ ಒಂದು ಇತಿಹಾಸವನ್ನು ತೆಗೆದು ನೋಡ್ಕೊಂಡು ಇನ್ನೊಂದು ಶತಮಾನ ಮುಂದಕ್ಕೆ ಹೋಗ್ತಾ ಇದ್ವಿ. ಪದೇ ಪದೇ ನಾನೊಂದು ಮಾತು ಹೇಳ್ತಾ ಇದ್ದೆ, ರೇಷ್ಮೆ ಸಾರ್ ಇದ್ರ ವಿಚಾರದಲ್ಲಿ ಭಾರಿ ಸ್ಪಷ್ಟವಾದಂಥ ಒಂದು ವಿಶ್ಲೇಷಣೆ ಕೊಡ್ತಾರೆ. ಪದೇ ಪದೇ ನಾನು ಹೇಳ್ತಾ ಇರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆ ಇದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಬೇಕು, ಎಲ್ಲರೂ ಸೇರಿ ಎಲ್ರಿಗೂ ಸಮಾನ ಹಕ್ಕುಗಳನ್ನ ಹಂಚೋದಕ್ಕೆ ಒಗ್ಗಟ್ಟಾಗಿ ಮಾಡಬೇಕು. ನೀವು ಕೇವಲ ವಿರೋಧ ಮಾಡಬೇಕು, ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಅಂತಕ್ಕಂಥ ಒಂದೇ ಭಾವನೆ ಇಟ್ಕೊಂಡು ಪ್ರತಿಯೊಂದಕ್ಕೂ ವಿರೋಧ ಮಾಡೋದಾದ್ರೆ ದೇಶದ ಪ್ರಗತಿ ಯಾವತ್ತು ಕಾಣ್ತೀರಾ? ಹಾಗಾದ್ರೆ ಇವತ್ತು ಹೆಣ್ಮಕ್ಳ ವಿಚಾರದಲ್ಲಿ ನೀವು ಒಬ್ಬ ಹೆಣ್ಮಗಳಾಗಿ ಕೇಳ್ರಿ, ಇಲ್ಲಿ ಕೇಳಿಸ್ಕೊಂಡ್ರೆ ನೀವು ಸಮಾಧಾನ ಇಲ್ಲ ಅಂತಂದ್ರೆ ಬಿಡಿ, ನೀವು ಸಮಾಧಾನ ಇಲ್ಲ ಅಂದ್ರೆ ಬಿಡಿ. ನೀವು ಇದು ಇಂಪಾರ್ಟೆಂಟ್ ಡಿಬೇಟ್ಗಳಲ್ಲಿ ಈ ರೀತಿ ಆಗ್ಬಾರ್ದು. ನೀವೊಬ್ರು ಹೆಣ್ಮಗಳಾಗಿ ನಿಮ್ಮ ಹಕ್ಕುಗಳನ್ನ ನೀವೇ ಕೇಳಬೇಕು. ರೇ, ನಮ್ಗಿದು ಬರ್ಬೇಕು, ನಮ್ಗಿದು ಬರ್ಬೇಕು, ನಮ್ಮ ಹಕ್ಕಿದು ಅಂತಕ್ಕಂಥ ಮಾತು. ನಮ್ಮ ಕಾಂಗ್ರೆಸ್ ಪಕ್ಷ ನಮಗ್ ಕೊಟ್ಟಿದೆ. ನಿಮ್ ಕಾಂಗ್ರೆಸ್ ಪಕ್ಷ ನಿಮ್ಮ ಹತ್ರ ಇಟ್ಕೊಳ್ಳಿ, ನಮಗೇನಾಗಬೇಕಾಗಿದೆ? ನಾನು ದೇಶದ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಪಾರ್ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮುಖಭಂಗ ಅಂತಕ್ಕಂಥದ್ದು ನಿಮ್ಮ ಹೆಣ್ಮಕ್ಳು ನಾಚಿಕೆ ಆಗಬೇಕಾಗುತ್ತೆ, ನಿಮ್ಮ ಬಾಯಿಂದ ಬರಬಾರ್ದು. ಅಲ್ಲ, ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಅವಕಾಶಗಳು ಬೇಡ, ನಿಮ್ಗೆ ಅವಕಾಶಗಳು ಬೇಡ, ನಿಮ್ಗೆ ಅವಕಾಶಗಳು ಬೇಡ. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಒಕ್ಕೂಟದ ವ್ಯವಸ್ಥೆ ಅಂತಕ್ಕಂಥ ಇವ್ರು ಆವಾಗಲೇ ಇದು ಕೂಡ ಹೇಳ್ತಾ ಇದೆ, ಟ್ಯಾಕ್ಸ್ ಅಂತಕ್ಕಂಥ ಪದ ಕೂಡ ಬಳಕೆ ಮಾಡ್ತಿದ್ರು. ಒಕ್ಕೂಟದ ವ್ಯವಸ್ಥೆ ಆಯ್ತು, ನೀವು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಂದಾನೇ ಹೋಗ್ತಕ್ಕಂಥ ಟ್ಯಾಕ್ಸು ರಾಜ್ಯದಲ್ಲಿ ಬೇರೆ ಕಡೆ ಯಾಕೆ ಹಂಚ್ತಾ ಇದ್ದೀರಾ? ನಿಮ್ಗೊಂದು ನ್ಯಾಯ, ಕೇಂದ್ರಕ್ಕೊಂದು ನ್ಯಾಯನಾ? ಇದು ಇತಿಹಾಸದಲ್ಲಿ ಯಾರು ಸ್ವತಃ ಬಂದಂತ ಇಂಥ ಮಸೂದೆಗಳು ತಂದಿರೋರು ನೀವೇನೆ, ಮೂಲಕರ್ತರು ನೀವೇನೇನೆ.
ಅವತ್ತು ನೀವೆಲ್ಲ ಮಾಡಿರ್ಲಿಲ್ವ? ಹಾಗಾದ್ರೆ ಇವತ್ತೇನೋ ರೆವಿನ್ಯೂ ಬರ್ತಾ ಇತ್ತು. ಕೇವಲ ಯಾವಾಗಲೂ ಕೂಡ ಇವ್ರದ್ದು ಒಂದೇ ಒಂದು ಧೋರಣೆ, ಕೇಂದ್ರ ಸರ್ಕಾರವನ್ನು ದೂರಬೇಕು, ಕೇಂದ್ರ ಸರ್ಕಾರದ ಒಂದು ವಿಚಾರಗಳನ್ನ ನಾವು ವಿರೋಧ ಮಾಡಬೇಕು ಅಂತಕ್ಕಂಥದ್ದು ಬಿಟ್ರೆ ದೇಶದ ಪ್ರಗತಿ ಬಗ್ಗೆ ಕೇಳ್ರಿ, ಇಲ್ಲಿ ದೇಶದ ಪ್ರಗತಿ ಬಗ್ಗೆ ನಿಮಗೆ ಯಾವುದೇ ಕಾಳಜಿ ಇಲ್ಲ. ಇಲ್ಲ, ಕೆಟ್ಟದಿದ್ರೆ ವಿರೋಧ ಮಾಡ್ತೀವಿ, ಕೆಟ್ಟದಿದ್ರೆ ವಿರೋಧ ಮಾಡ್ತೀವಿ. ಸುಮ್ಮನೆ ನೀವು ಯಾವ ಸಮಾನ ಮನಸ್ಕರು ಅಂತಕ್ಕಂಥ ಒಂದು ನಾವು ವಿಚಾರವನ್ನು ಇಟ್ಕೊಂಡು ಇವ್ರಗಳ ಜೊತೆ ಕೈ ಜೋಡಿಸಿದ್ವಿ. ರಾತ್ರಿ ಇವ್ರು ಯಾವ ಸಂದರ್ಭದಲ್ಲಿ ಕತ್ಕೊಯ್ದಿರ ಅಂತಕ್ಕಂಥದ್ದು ಇತಿಹಾಸ ಇದೆ. ನಿಮ್ ಜೊತೆ ಯಾಕ್ರಿ? ಅಲ್ಲಲ್ಲ, ಪ್ರಾದೇಶಿಕ ಪಕ್ಷಗಳು ನಿಮ್ ಜೊತೆ ಯಾಕೆ ಬಿಟ್ಟು ಅನ್ನೋದು ಮನವರಿಕೆ ಮಾಡ್ಕೊಳ್ಳಿ. ನೀವು ಪ್ರಾದೇಶಿಕ ಪಕ್ಷಗಳು ನಿಮ್ಮ ಜೊತೆಯಲ್ಲಿ ಯಾಕೆ ಕೈ ಬಿಟ್ಟು ಅಂತಕ್ಕಂಥದ್ದು ಇದ್ ಮಾಡ್ಕೊಳ್ಳಿ. ಇವತ್ತು ಚುನಾವಣೆಗಳು ನಡೀತದೆ ಬೇರೆ ರಾಜ್ಯದಲ್ಲಿ. ಅರೆ, ನೀವು ಒಕ್ಕೂಟದಲ್ಲಿ ಇದ್ರು ಕೂಡ, ನಿಮ್ದೇ ಅಂತ ಒಂದು INDA ಇದ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ರೆ ನಾಶಿ ಆಗ್ಬೇಕಲ್ವ ನಿಮಗೆ? ಎಸ್ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಸರ್, ಏನೋ ಹೇಳ್ಬೇಕು? ಅಲ್ಲ, ಒಂದ್ ನಿಮಿಷ, ಈಗಿನ ನೀವು ಸ್ವಲ್ಪ ಝೂಮ್ ಮಾಡ್ಬೇಕು ದಯವಿಟ್ಟು. ಏನ್ ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದು ಆರ್ಯ ದ್ರಾವಿಡ ಅಂತಾರೆ. ಸ್ವಾಮಿ ತಿಳ್ಕೊಳ್ಳಿ ಮಾಹಿತಿ. ನಿನ್ನೆ ನಿಮ್ಮ ಕಾಂಗ್ರೆಸ್ ಪಕ್ಷದ 10 ಬಾರಿ ಗೆದ್ದಿರ್ತಕ್ಕಂಥ ಜಯಚಂದ್ರ ಅವರು ಆರ್ಯರ ನಾಡು, ಕಾಂಗ್ರೆಸ್ ವಕ್ತಾರ ಪರವಾಗಿ ಹೇಳ್ಬೇಕಂದ್ರೆ ಆರ್ಯರ ನಾಡಿನಲ್ಲಿ ಇರ್ತಕ್ಕಂಥ ಆರ್ಯರು ಕಟ್ಟಿರ್ತಕ್ಕಂಥ ರಾಮ ಮಂದಿರ ಮುಂದೆ ನಿಮ್ಮ ಸಿದ್ದರಾಮಯ್ಯನವರ ಪರಮಾಪ್ತರು ರಾಘವೇಂದ್ರ ಇಟ್ನಾಳ್ ಅವರು, ಜಯಚಂದ್ರ ಅವರು ಯಾಕೆ ಹೋದ್ರು? ಹಾಗಾದ್ರೆ ಮಾಹಿತಿ ನೋಡಿಕೊಳ್ರಿ, ಏನ್ರಿ ಮಾತಾಡ್ತೀರಿ? ಏನ್ ಮಾತಾಡ್ತೀರಿ? ಜಯಚಂದ್ರ ಅವ್ರಿಗೆ ಹೇಳಿ, ರಾಘವೇಂದ್ರ ಇಟ್ನಾಳ್ ಅವ್ರಿಗೆ ಹೇಳಿ, ಕಾಂಗ್ರೆಸ್ ಸಂಬಂಧಗಳು ನೋಡಿ ಅಯೋಧ್ಯೆ ರಾಮ ಮಂದಿರದ ಮುಂದೆ. ಹಾಗಾದ್ರೆ ನಿಜ ಅಲ್ವೇನ್ರಿ? ನಿಮ್ಮಿಬ್ರು ಕಾನ್ವರ್ಸೇಷನ್ ಸ್ಟಾಪ್ ಮಾಡ್ತೀರಾ? ಒಂದ್ ಸೆಕೆಂಡ್, ನಿಮ್ಮಿಬ್ರು ಕಾನ್ವರ್ಸೇಷನ್ ಸ್ಟಾಪ್ ಮಾಡ್ತೀರಾ? Can you please hold? ಹಿಂಗೆ ನಿಮ್ಮನ್ನ ಪಟಾಬೈಲಿ ಮಾಡ್ತೀವಿ ಸಮಾಜದಿಂದ ತಿಳ್ಕೊಳ್ಳಿ. ಒಂದ್ ನಿಮಿಷ ಪುಷ್ಪ ಮೇಡಮ್, ಹಿಂಗೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ. We will expose you. Yes, I will expose you. ನೀವೇನೇನೋ ಮಾತಾಡಬೇಡಿ. ಕೇಳಿಸ್ತಾ ಇದೆಯಾ ನಿಮ್ಗೆ? ಒಂದ್ ನಿಮಿಷ ಫೋಟೋ ತೋರಿಸಿದ್ದಕ್ಕೆ ಮತ್ತೆ ಯಾಕೋದ್ರು ರಾಮ ಮಂದಿರಕ್ಕೆ? ಸುಮ್ನೆ ಯಾರ್ಯಾರು ಹೇಳ್ಬೋರ್ಡ್ಗಳನ್ನೆಲ್ಲ ಒಂದ್ ನಿಮಿಷ ಹೋಲ್ಡ್ ಆಗಿ ಡಿಬೇಟ್ ಮಾಡಕ್ ಬರಲ್ಲ, ಏನಿಲ್ಲ. Can you please ಇವರಿಬ್ರು ಮೈಕ್ ನ ಮ್ಯೂಟ್ ಮಾಡಿ? ಎಸ್, ಇವಾಗ ನೋಡಿ, ಇವ್ರು ಏನ್ ಫೋಟೋ ತೋರಿಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಉತ್ತರವನ್ನ ಕೊಡಬೇಕು. ಅದಾದ ನಂತರ ನಾನು ರವೀಂದ್ರ ರೇಷ್ಮೆ ಸರ್ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಫೋಟೋವನ್ನ ತೋರಿಸಿದ್ರಿ. ರಾಹುಲ್ ಗಾಂಧಿ ಜೊತೆ ಇಷ್ಟು ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎಲ್ಲೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟಾಗ್ಲಿ ಅಥವಾ ನಗ್ನಗ್ತಾ ಆಗ್ಲಿ ಮಾತನಾಡಿರ್ಲಿಲ್ಲ. ಆದ್ರೆ ಈ ವಿಧೇಯಕವನ್ನ ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತಾರೆ, ಅದರಲ್ಲೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾರೆ, ನೋಡ್ತಾರೆ, ಸ್ಮೈಲ್ ಮಾಡ್ತಾರೆ. ಅನ್ನೋದು ಯಾವ ಉದ್ದೇಶಕ್ಕೆ? ಎಸ್, ನಾನು ನೇರವಾಗಿ ಒಂದ್ ನಿಮಿಷ ರವೀಂದ್ರ ರೇಷ್ಮೆ ಸರ್ ಹತ್ರ ಹೋಗ್ತೀನಿ. ಸರ್, ಮಾತಾಡಿ. ರವೀಂದ್ರ ರೇಷ್ಮೆ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ? ನಿಮ್ ಮೈಕ್ ಮ್ಯೂಟ್ ಆಗಿದೆ, ದಯಮಾಡಿ ಮಾತಾಡೋದು. ಎಸ್, ರವೀಂದ್ರ ರೇಷ್ಮೆ ಸರ್. ಹಲೋ. ಎಸ್ ಸರ್. ನೋಡಿ, 2019 ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದ ಕೋಲಾರ ಕ್ಷೇತ್ರದಲ್ಲೇ ಪ್ರಚಾರ ಸಭೆಗೆ ಉದ್ದೇಶಿಸಿ ಮಾತಾಡುವಾಗ ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರ್ ಹೈ, ಚೌಕಿದಾರ್ ಚೋರ್ ಹೈ ಅಂತ ಮಾತಾಡಿದ್ರು. ಅದಾದ ನಂತರ ಈ ಮೋದಿ ಏನು ಹೆಸರು ನೋಡ್ರೆ ಯಾಕೆ ಕಳ್ಳರಾಗಿರ್ತಾರೆ ಅಂತ ಅಂದ್ಬಿಟ್ಟು ಯಾವ್ಯಾವ ಮೋದಿಗಳ ಜೊತೆಗೆ ಅವ್ರ ಹೆಸರು ಮಾತಾಡಿದ್ರು. ನಿರಂತರವಾಗಿ ಅವ್ರ ನಿಂದನೆ, ತೇಜೋವಧೆ ಮಾಡ್ತಾ ಬಂದಿರೋ ವ್ಯಕ್ತಿ ಜೊತೆಗೆ ಸುಮ್ನೆ ನಾವು ಸೌಹಾರ್ದತೆಯ ನಟನೆ ಮಾಡ್ಲಿಕ್ಕಾಗಲ್ಲ. ಅವ್ರು ತಂಪಾಡಿಗೆ ತಾವೇ ಇರ್ತಾ ಇದ್ರು. ಒಂದೇ ಒಂದ್ಸಾರಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಬಂದು ಕೂತ್ಕೊಂಡ್ಮೇಲೆ ಕೂಡ ಮುಗುಳ್ನಾಗೆ ನೋಡಿದೀರಾ ರಾಹುಲ್ ಗಾಂಧಿ ಅವ್ರದ್ದು? ಅದೇ ಅವ್ರ ಸಹೋದರಿ ನೋಡಿ, ಅವರು
ಲೋಕಸಭೆ ಪ್ರವೇಶ ಮಾಡಿ ಒಂದು 9 ತಿಂಗಳಾಗಿದೆ. ಎಷ್ಟು ಲವಲವಿಕೆಯಿಂದ ಮಾತಾಡ್ತಾರೆ. ಆಳು ಪಕ್ಷದವ್ರಿಗೆ ಕೊಡ್ಬೇಕಾದ ಗೌರವ ಕೊಟ್ಬಿಟ್ಟು, ಅದಷ್ಟೇ ಅಲ್ಲ, ಸ್ಪೀಕರ್ ಅವರು ಅವತ್ತು ಕಳೆದ ಅಧಿವೇಶನ ಮುಕ್ತಾಯ ದಿವಸ ಒಂದು ಚಹಾ ಕೂಟ ಕರೆದಾಗ ಪ್ರಧಾನಮಂತ್ರಿ ಅವರಲ್ಲಿದ್ರು. ಇವರು ಸಹಜವಾಗಿ ಹೋದ್ರು, ಒಬ್ಬ ಸಂಸದೆ ತರ ಹೋದ್ರು, ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಆ ರೀತಿ ತನ್ನ ಎದುರಾಳಿ ಪಕ್ಷದ ನಾಯಕರುಗಳನ್ನ ಶತ್ರುಗಳ ತರ ನೋಡಬಾರ್ದು. ಅವ್ರು ಸಹೋದ್ಯೋಗಿಗಳೇ, ವೈಚಾರಿಕ ಭಿನ್ನಾಭಿಪ್ರಾಯ, ತಾತ್ವಿಕ ಭಿನ್ನಾಭಿಪ್ರಾಯ ಅಷ್ಟೇ ಹೊರತು ನರೇಂದ್ರ ಮೋದಿ ನಿಮ್ ಶತ್ರುನಾ? ಎಲ್ಲಾ ಬಗೆಯ ನಿಂದನೆ ಇವತ್ತಿಂದಲ್ಲ, 2001 ಅಕ್ಟೋಬರ್ 4 ಅವ್ರು ಗುಜರಾತಿನ ಮುಖ್ಯಮಂತ್ರಿ ಆದಾಗ್ಲಿಂದ ಅವ್ರಿಗೆ ಬಳಸಬಾರ್ದಾಗಿದ್ದ ಎಲ್ಲ ಬೈಗಳನ್ನು ಬಳಸ್ತಾ ಬಂದಿದ್ದಾರೆ. ಹಾಗಿದ್ರು ಕೂಡ ನಿಮಗೆ ಸೇರಿ ತೀರಿಸ್ಕೊಳ್ಳೋ ಕೈ ಹಾಕಿಲ್ಲ. ಅವರು ಸಮಾಧಾನ ವ್ಯವಸ್ಥೆ ಬಂದಿದ್ದಾರೆ. ನೀವು ವಯಸ್ಸಲ್ಲಿ ಚಿಕ್ಕವರು, ಆದ್ರೆ ನಿಮ್ ತರ ಅವ್ರಿಗೆ ರಾಜ ಪರಿವಾರದ ಹಿನ್ನೆಲೆ ಇರಲಿಲ್ಲ. ಮೇಲ್ಜಾತಿ ಮೇಲ್ವರ್ಗ ರಾಜ ಪರಿವಾರದ ಹಿನ್ನೆಲೆ ಇರಲಿಲ್ಲ. 2001 ಅಕ್ಟೋಬರ್ 4 ಒಂದು ಮುನ್ಸಿಪಾಲಿಟಿ ಮೆಂಬರ್ ಆಗಿರಲಿಲ್ಲ. ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿಗೆ ನೀವು ಈ ರೀತಿ ನಿರಂತರವಾಗಿ ನಿಂದನೆ ಅವಮಾನ ಮಾಡ್ತಾ ಬಂದಿದ್ರೆ. ಎಸ್ ರವೀಂದ್ರ ರೇಷ್ಮೆ ಸರ್, ತುಂಬು ಹೃದಯದ ಧನ್ಯವಾದಗಳು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕಾಗಿ. ಹಲವು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. 30 ಸೆಕೆಂಡ್ ಅಷ್ಟೇ ನಿಮಗೆ ಟೈಮ್ ಕೊಡ್ತೀನಿ, ಏನಾದ್ರೂ ಹೇಳೋದಿದ್ರೆ. ಮೇಡಮ್ ನೋಡಿ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಮೊದಲು ಸಹ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಂದಿತ್ತು ಅಂತ ನಾನು ಹೇಳಿದ್ದೀನಿ. ರಾಜ್ಯಸಭೆಯಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರ ನೇತೃತ್ವದಲ್ಲಿರ್ಬೋದು, ರಾಜೀವ್ ಗಾಂಧಿ ಅವರು ಆಗಿನ ಕಾಲದಲ್ಲಿ ತಂತ ಪಂಚಾಯತ್ಗಳಿಗಿರ್ಬೋದು, ಅಥವಾ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ತಂದು ಇವತ್ತು 15 ಲಕ್ಷ ಮಹಿಳಾ ಪ್ರತಿನಿಧಿಗಳು ದೇಶದಲ್ಲಿ ಇದ್ದಾರೆ. ಅದಕ್ಕೆ ರಾಜೀವ್ ಗಾಂಧಿ ಅವರು ಮಾರ್ಗರೆಟ್ ಆಳ್ವಾ ಅವರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿ ಸಾಕಷ್ಟು ಮಹಿಳಾ ಭದ್ರತಾ ಕಾಯ್ದೆಗಳನ್ನ ತಂದಿದ್ರು. ನಾನು ಹೇಳಿದ್ದೀನಿ, ಮಹಿಳಾ ಆಯೋಗದಿಂದ ಸೇರಿ ಎಲ್ಲವನ್ನು ದೇಶಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್. ಕಾಯ್ದೆಗಳನ್ನ ಕೇವಲ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ, ಒಳ್ಳೆ ಕಾಯ್ದೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಒಳ್ಳೆ ಕಾಯ್ದೆಗಳನ್ನ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾರೇ ಆಗಿರ್ಬೋದು. ಈಗ ತಾನೇ ರೇಷ್ಮೆ ಅವರು ಒಂದು ಅದ್ಭುತವಾದಂತ ಮಾತನ್ನು ಹೇಳಿದ್ರು. ನಾವು ವೈರಿಗಳಲ್ಲ, ನಾವೆಲ್ಲ ಕೂಡ ನೋಡಿ, ಕಾಂಗ್ರೆಸ್ನ ಮಹಿಳಾ ವಿರೋಧದ ನೀತಿ ಬಟಾಬೈಲಾಗಿದೆ ಒಂದು. ಮತ್ತೆ ಆಮೇಲೆ ನೀವು ಕೂಡ ಬಿಜೆಪಿಗೆ ಮುಖಭಂಗ ಅಂತ ಎಲ್ಲೂ ದಯವಿಟ್ಟು ಮಾಧ್ಯಮದವ್ರು ಹೇಳಕ್ ಹೋಗ್ಬೇಡಿ. ಮಹಿಳೆಯರಿಗೆ ಆಗಿರ್ತಕ್ಕಂಥ ಮುಖಭಂಗ, ಯಾಕಂದ್ರೆ ನೀವು ಕೂಡ ಒಬ್ಬ ಮಹಿಳೆನೆ, ಅದೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ಎಸ್, 3 ಜನಕ್ಕೂ ಕೂಡ ಧನ್ಯವಾದಗಳು. ತುಂಬಾ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಬ್ರೇಕ್ ಹೋಗಿ ಬರ್ತೀನಿ. ಅದಾದ ನಂತರ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ನಾರಿ ಶಕ್ತಿ ವಂದನ್ಗೆ ಲೋಕಸಭೆಯಲ್ಲಿ ಶಕ್ತಿ ಸಿಕ್ಕಿಲ್ಲ. ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಸೋಲಾಗಿರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಲೋಕಸಭೆಯಲ್ಲಿ ಶಕ್ತಿ ಸಿಕ್ಕಿಲ್ಲ. ನಾರಿ ಶಕ್ತಿ ವಂದನ್ಗೆ ಲೋಕಸಭೆಯಲ್ಲಿ ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಸೋಲಾಗಿದೆ. 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೆ ಸೋಲಾಗಿರುವಂಥದ್ದು. ನಿನ್ನೆ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದಂತಹ 3 ಮಸೂದೆಗಳು, ಇಂದು ಮಸೂದೆಗಳ ಅಂಗೀಕಾರಕ್ಕೆ ಮತದಾನ ನಡೆಯಿತು. ಮೊದಲು ಮತದಾನಕ್ಕೆ ಒಳಪಟ್ಟ ನಾರಿ ಶಕ್ತಿ ವಂದನ್ ಮಸೂದೆ. ಪ್ರಧಾನಿ ಮೋದಿ ಮಹತ್ವಾಕಾಂಕ್ಷೆಯ ಬಿಲ್ಗೆ ಭಾರಿ ಹಿನ್ನಡೆಯಾಗಿದೆ. ನಾರಿ ಶಕ್ತಿ ಬಿಲ್ಗೆ ಲೋಕಸಭೆಯಲ್ಲಿ ಬಹುಮತ ಸಿಕ್ಕಿಲ್ಲ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ರೆಡ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಬಹುಮತ ಸಿಕ್ಕಿಲ್ಲ. ಹಾಗಾಗಿ ಬಿಲ್ ಇದೀಗ ಕ್ಯಾನ್ಸಲ್ ಆಗಿದೆ. ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಇದೀಗ ಹಿನ್ನಡೆ ಆಗಿರುವಂಥದ್ದು. ಭಾರಿ ಹಿನ್ನಡೆ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ರೆಡ್ ಸಿಗ್ನಲ್ ಅನ್ನ ಕೊಡಲಾಗಿದೆ. 360 ಬರಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಹಾಗಾಗಿ ಹಿನ್ನಡೆ ಆಗಿರುವಂಥದ್ದು. ಮಹತ್ವಾಕಾಂಕ್ಷೆಯ ಒಂದು ಬಿಲ್ಗೆ ಇದೀಗ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದ್ದಂಥದ್ದು. ಮಹಿಳಾ ಮೀಸಲಾತಿ ಪರ 278 ಮತ ಚಲಾವಣೆ ಆಗಿತ್ತು. ವಿರುದ್ಧ 211 ಮತ ಚಲಾವಣೆ ಆಗಿತ್ತು. ಐತಿಹಾಸಿಕ ಮಹಿಳಾ ಮೀಸಲಾತಿಗೆ ಬಹುಮತ ಸಿಕ್ಕಿಲ್ಲ. ಹಾಗಾಗಿ ಇದೀಗ ಹಿನ್ನಡೆಯಾಗಿರುವಂಥದ್ದು. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಗೆ ಹಿನ್ನಡೆಯಾಗಿದೆ. ಇದೀಗ 48 ಮತಗಳನ್ನ ಇದು ಮಾಡಿದಂಥದ್ದು. ಭಾರಿ ಹಿನ್ನಡೆಯಾಗಿದೆ ಲೋಕಸಭೆಯಲ್ಲಿ. ನಾರಿ ಶಕ್ತಿ ವಂದನ್ ಬಿಲ್ಗೆ ಸೋಲಾಗಿದೆ. ಲೋಕಸಭೆಯಲ್ಲಿ ಸಂಸತ್ ಭವನದ ಮುಂದೆ ಸಿಡಿದೆದ್ದ ಬಿಜೆಪಿ ಸಂಸದೆಯರು. ಸಂಸತ್ ಭವನದ ಮುಂದೆ ಬಿಜೆಪಿ ಸಂಸದೆಯರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಬಿಜೆಪಿ ಸಂಸದರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ವಿಪಕ್ಷಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಬಿಜೆಪಿಗರು ಕಿಡಿಕಾರ್ತಿದ್ದಾರೆ.
ನಾರಿ ಶಕ್ತಿ ಬಂಧನ್ ಬಿಲ್ಗೆ ಸೋಲಾಗಿದೆ, ಹಿನ್ನಡೆಯಾಗಿದೆ ಕೇಂದ್ರ ಸರ್ಕಾರಕ್ಕೆ. ಸಂಸತ್ ಭವನದ ಮುಂದೆ ಸಿಡಿದೆದ್ದಿದ್ದಾರೆ ಬಿಜೆಪಿ ಸಂಸದೆಯರು. ಸಂಸತ್ ಭವನದ ಮುಂದೆ ಬಿಜೆಪಿ ಸಂಸದೆಯರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಬಿಜೆಪಿ ಸಂಸದರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ವಿಪಕ್ಷಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಕಿಡಿಕಾರ್ತಾ ಇದ್ದಾರೆ. ಸೋಲಾಗಿದೆ ಇದೀಗ ನಾರಿ ಶಕ್ತಿ ಬಂಧನ್ ಬಿಲ್ಗೆ. ಹಾಗಾಗಿ ಬಿಜೆಪಿ ಸಂಸದೆಯರು ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು, ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂಸತ್ ಭವನದ ಮುಂದೆ ಬಿಜೆಪಿ ಸಂಸದೆಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಭವನದ ಮುಂದೆನೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಬಿಜೆಪಿ ಸಂಸದರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಬಿಲ್ ಪಾಸ್ ಆಗಿಲ್ಲ, ಇನ್ನೊಂದ್ ಕಡೆನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಆಲ್ರೆಡಿ ಕಾಂಗ್ರೆಸ್ ಕೆಲವೊಂದಷ್ಟು ರೀತಿಯಾದಂತಹ ಇದನ್ನ ಹೇಳಿತ್ತು. ಅದಕ್ಕೆ ತಕ್ಕ ಹಾಗೆ ಬಿಲ್ ಪಾಸ್ ಆಗಿಲ್ಲ, ಹಾಗಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಇದೀಗ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಬಿಲ್ ಪಾಸ್ ಆಗಿಲ್ಲ, ಒಂದ್ ಕಡೆನಲ್ಲಿ ಅದು, ಇನ್ನೊಂದ್ ಕಡೆನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ ಸಂಸದೆಯರು ಸಿಡಿದೆದ್ದಿದ್ದಾರೆ. ಹಾಗಾಗಿ ಸಂಸತ್ ಭವನದ ಮುಂದೆ ಬಿಜೆಪಿ ಸಂಸದೆಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಬಹುಮತ ಸಿಕ್ಕಿಲ್ಲ, ಸಿಗಬೇಕಾಗಿತ್ತು. ಅದಕ್ಕಾಗಿ ಇದೀಗ ವಿಪಕ್ಷಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಬಿಜೆಪಿಗರು ಕಿಡಿಯನ್ನ ಕಾರ್ತಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.